ಆ ವಿಶೇಷ ರೀತಿಯ ಈ ಗೂಗಲ್ ಸಭೆಗೆ ಎಲ್ಲರಿಗೂ ಸ್ವಾಗತ. ನಾನೊಂದು 2-3 ನಿಮಿಷ ಮಾತ್ರ ಪ್ರಸ್ತಾವನೆಗೆ ಅಂತ ತಗೊಳ್ತಾ ಇದ್ದೀನಿ. ಉಳಿದ ಹೆಚ್ಚು ಸಮಯ ಸಹಯೋಗಿಗಳು ಮತ್ತು ನಮ್ಮ ಧ್ವನಿ ಪರವಾಗಿ ಪ್ರೇಮಾ ಮೇಡಮ್ ಅವರ ಕಥಾವಾಚನ ಸಂವಾದ ಇದಕ್ಕೆ ಹೆಚ್ಚಾಗಿರ್ಲಿ ಅಂತ. ಆ ಇಲ್ಲಿ ಈಗ ನಾವು ಯಾಕೆ ಗೂಗಲ್ ಸಭೆಯನ್ನ ಹಮ್ಮಿಕೊಳ್ತಾ ಇದ್ದೀವಿ ಅನ್ನೋದನ್ನ ಇನ್ನೂ ಸ್ವಲ್ಪ ಸ್ಪಷ್ಟ ಮಾಡ್ಬೇಕಾಗಿದೆ ನನಗೆ. ಈಗ ಹೇಗೂ ದಸರಾ ರಜಾ ಬಂತು. ಸುಮಾರು ಒಂದು ವಾರದಿಂದ 10 ದಿನ 15 ದಿನಗಳವರೆಗೂ ಕೂಡ ರಜೆ ಇದೆ. ಅದರಲ್ಲಿ ನಿರ್ದಿಷ್ಟವಾಗಿ ಹಬ್ಬದ 2-3 ದಿನಗಳು ಇರ್ತವೆ. ಅದು ಒಂದು ರೀತಿ ಹಬ್ಬದ ಕೇಂದ್ರ ದಿನಗಳು ಅಂತ ಹೇಳೋಣ. ಆ ದಿನಗಳನ್ನ ಹೊರತುಪಡಿಸಿ ಆ ಆ ಕೇಂದ್ರ ದಿನಗಳ ಎಡಕ್ಕೆ ಬಲಕ್ಕೆ ಅಂದ್ರೆ ಮುಂಚೆ ಮತ್ತು ನಂತರ ಇರುವ ದಿನಗಳಲ್ಲಿ ಕನಿಷ್ಠ ಒಂದೂವರೆ ಗಂಟೆ ಈ ಕಾಲವನ್ನ ನಾವು ಅರಳು ಯೋಜನೆಯ ಆ ಒಳಗೆ ಇರುವ ಸಹಭಾಗಿಗಳು ಆದ ನಾವೆಲ್ಲರೂ ನಮ್ಮ ಒಂದು ತಿಳುವಳಿಕೆ ಮೊಟ್ಟ ಮೊದಲಿಗೆ ಇಲ್ಲಿ 2 ಭಾಗ, ತಿಳುವಳಿಕೆಯ ಭಾಗ ಒಂದಿದೆ ಮತ್ತು ಕಲೆಯ ಭಾಗ ಒಂದಿದೆ ಅರಳು ಯೋಜನೆಯಲ್ಲಿ. ತಿಳುವಳಿಕೆ ಮತ್ತು ಕಲೆಯ ಭಾಗ ಎರಡನ್ನೂ ವಿಸ್ತಾರ ಮಾಡಿಕೊಳ್ಳೋದು ಮತ್ತು ಅದರ ಒಳಗೆ ಆಳಕ್ಕೆ ಇನ್ನಷ್ಟು ಆಳಕ್ಕೆ ಇಳಿಯೋದು ಅದು ತುಂಬಾ ಅಗತ್ಯ ಇದೆ. ನಾವೆಲ್ಲರೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿರ್ತೀವಿ. ಅಲ್ಲಿ ಅನೇಕ ಬಗೆಯ ಇದೇ ರೀತಿಯ ಅನುಭವಗಳು ಆಗ್ತವೆ. ಅದರ ನಂತರ ಮೇಲಿನ ಮೇಲೆ ನಮಗೆ ನಮ್ಮ ಈ ಒಂದು ಇದನ್ನ ಬಹಳ ಗಂಭೀರವಾಗಿ ಹೇಳೋದಾದ್ರೆ ವೃತ್ತಿ ಜೀವನ ಅಂತ ನಾವು ಕರ್ಕೊಳ್ಳೋದಾದ್ರೆ ಈ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಆ ಕೌಶಲ್ಯಗಳು ಇರಬಹುದು, ಕೆಲವು ಸಾಮರ್ಥ್ಯಗಳು ಇರಬಹುದು. ಅವುಗಳನ್ನ ನಾವು ನಿರಂತರವಾಗಿ ಆ ಏನ್ ಹೇಳ್ತೀರಾ ಸ್ವಚ್ಛಗೊಳಿಸ್ತಾ ಚೂಪುಗೊಳಿಸ್ತಾ ಅವುಗಳಿಗೆ ಹೊಳಪು ಬರೋ ಹಾಗೆ ಮಾಡಬೇಕಾದ ಅಗತ್ಯ ಇದ್ದೇ ಇರುತ್ತೆ. ಆದ್ರಿಂದ ಇಲ್ಲಿ ಈ ಒಂದು ಅವಧಿ ದಸರಾ ಅವಧಿಯಲ್ಲಿ ಆ ಹಬ್ಬದ ಕೇಂದ್ರ ದಿನಗಳನ್ನ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ದಿನಕ್ಕೆ ಅಂತ ಹೇಳಿದ್ರು ವಾರದಲ್ಲಿ ಸುಮಾರು ಒಂದು 3 ಸರಿ ನಾವು ಆನ್ಲೈನ್ ಅಲ್ಲಿ ಭೇಟಿ ಮಾಡೋಣ, ಕಥೆಯನ್ನ ವಾಚನ ಮಾಡೋಣ. ಯಾಕೆ ವಾಚನ ಮಾಡಬೇಕು ಅಂತಂದ್ರೆ ಒಂದು ನಿಜ ಇಲ್ಲಿ ಆ ವಾಚನಕ್ಕೆ ಸಂಬಂಧಿಸಿದ ಒಂದು ಬೌದ್ಧಿಕ ಆಯಾಮ, ಇನ್ನೊಂದು ಕಲೆಯ ಆಯಾಮ. ಅವುಗಳನ್ನು ನಾವು ಇನ್ನೂ ಹೆಚ್ಚು ಆ ಹೊಳಪುಗೊಳಿಸಬೇಕಾಗಿದೆ ಅನ್ನೋದು ಆಗ್ಲೇ ನಾವು ಹೇಳಿದ್ದೀನಿ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಈ ತರದ ಒಂದು ಗುಂಪಿನಲ್ಲಿ ನಾವು ಹೆಚ್ಚು ಮಾತಾಡ್ಬೇಕು, ಹೆಚ್ಚು ಓದ್ಬೇಕು, ಹೆಚ್ಚು ವಾಚನ ಮಾಡಬೇಕು, ಸಾಧ್ಯ ಆದ್ರೆ ಹಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಒಳಗೆ ಇರುವ ಕೆಲವು ಈ ಮಿತಿಗಳು ಇರ್ತಾವೆ. ಅದು ಒಂಥರ ಮೈ ಚಳಿ ಅಂತ ಹೇಳ್ತೀವಿ. ಮೇಲೆ ಈ ರೀತಿ ಸಭೆಯಲ್ಲಿ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಭಾಗವಹಿಸೋದ್ರಿಂದ ಆ ಮೈ ಚಳಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಕಡಿಮೆ ಆಗ್ಬೇಕು. ಮೈ ಚಳಿ ಬಿಟ್ಟು ಯಾವುದೇ ವೇದಿಕೆಯಲ್ಲಿ ನಮ್ಮ ಈ ಒಂದು ವಾಚನ ಕಲೆಯನ್ನ ಪ್ರಸ್ತುತಪಡಿಸೋದಕ್ಕೆ ನಾವು ಸಿದ್ಧ ಆಗ್ಬೇಕು ಅಂತ ಅನ್ನೋದು ಒಂದು ಆಶಯ ಖಂಡಿತವಾಗಿನೂ ಇದೆ. ಇನ್ನೊಂದು ಏನು ಅಂತಂದ್ರೆ ಈಗ ಹೋದ ವಾರ ನಾನು ಇದೇ ಅರಳು ಮಲ್ಲಿಗೆ ಯೋಜನೆಯ ವಾಟ್ಸಪ್ ಗುಂಪಿನಲ್ಲಿ ಕುವೆಂಪು ಅವರ ಒಂದು ಹೇಳಿಕೆಯ ಒಂದು ಸಣ್ಣ ಭಾಗವನ್ನ ನಿಮ್ಗೆ ಕಾಣಿಸಿದ್ದೆ. ಅದನ್ನ ಅನೇಕರು ಮೆಚ್ಕೊಂಡಿದ್ದೀರಿ ಕೂಡ. ಮೆಚ್ಚಿ ತಾವು ಆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಆ ಉದ್ದೇಶನೂ ಸ್ವಲ್ಪ ಮತ್ತೆ ನಾವು ಅಂದ್ರೆ ಕುವೆಂಪು ಅವರು ಕೂಡ ಅವರು ಕಾವ್ಯವನ್ನ ಕೇಂದ್ರವಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಾವು ಒಟ್ಟು ಇಲ್ಲಿ ಮಕ್ಕಳ ಸಾಹಿತ್ಯ ಅಂತ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋಣ. ಸಾಹಿತ್ಯ ಅಂತ ಇಟ್ಕೊಳ್ಳೋ ಒಟ್ಟು ಸಾಹಿತ್ಯ. ಅದರ ವಾಚನ ಕಲೆ ಬಹಳ ಮುಖ್ಯ ಇದೆ. ನಮ್ಮ ಸಾಹಿತ್ಯ ಸಮೃದ್ಧವಾದದ್ದು ಅನ್ನೋ ಹೇಳಿಕೆ ಮಾತ್ರ ಸಾಕಾಗುವುದಿಲ್ಲ. ಎಲ್ಲಿ ಆ ಸಮೃದ್ಧತೆ ಇದೆ ಅನ್ನೋದನ್ನ ಕಲೆಯ ಮೂಲಕ, ವಾಚನ ಕಲೆಯ ಮೂಲಕ ನಮ್ಮ ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸಿಗೆ, ನಮ್ಮ ಮನೆಯೊಳಗೆ, ನಮ್ಮ ಮನೆಯ ಸುತ್ತಮುತ್ತಲು, ಮುಖ್ಯವಾಗಿ ಶಾಲೆಗಳಲ್ಲಿ ಮಕ್ಕಳೊಂದಿಗೆ ಇದನ್ನ ಹಂಚ್ಕೊಳ್ಬೇಕಾದ ಅಗತ್ಯ ತುಂಬಾ ಇದೆ. ಇದು ನಿಜವಾಗಿ ಹೇಳ್ಬೇಕು ಅಂದ್ರೆ ಇದು ಒಂದು ರೀತಿ ನಾವೆಲ್ಲರೂ ಸಾಂಸ್ಕೃತಿಕ ಸಾಹಿತ್ಯಿಕ
ರಾಯಭಾರಿಗಳ ತರ ಕೆಲಸ ಮಾಡ್ತಾ ಇದ್ದೀವಿ. ಅದು ಒಂದು ಬಹಳ ಮಹತ್ವದ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕು. ಆ ಒಂದು ರಾಯಭಾರತ್ವ ಹೆಚ್ಚು ಸಮರ್ಥವಾಗಿ ಆಗುವುದಕ್ಕೆ ಈ ತರದ ಸಭೆಗಳು ನಮಗೆ ಸಹಾಯ ಮಾಡ್ತವೆ ಅನ್ನೋ ಒಂದು ನಿರೀಕ್ಷೆ, ಭರವಸೆಯೊಂದಿಗೆ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ಸ್ವಾಗತ. ಈಗ ಮೊದಲಿಗೆ ಯಾರು ಕಥಾವಾಚನ ಮಾಡ್ತಾರೆ ಅವ್ರಿಗೆ ಬಿಟ್ಕೊಡ್ತೀನಿ ವೇದಿಕೆ. ಧನ್ಯವಾದಗಳು ಸರ್. ಪ್ರಾಸ್ತಾವಿಕ ನೋಡಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಮೊದಲಿಗೆ ಸಹಯೋಗಿಗಳಿಂದ ಕಥಾವಾಚನ ಶುರು ಆಗುತ್ತೆ. ಮೊದಲಿಗೆ ನರೇಗಾಲಿಂದ ಮಂಜುಳಾ ಪಾಟೀಲ್ ಅವರು ವಾಚನ ಮಾಡ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಮಂಜುಳಾ ಶಿವನಗೌಡ್ ಪಾಟೀಲ್ ಅಂತ. ಇವತ್ ನಾನು ವಾಚನ ಮಾಡ್ತಾ ಇರುವಂತ ಕತೆ ಹೆಸರು ಆಡಾನೆ ಕತೆ. ಇದನ್ನ ಬರೆದವರು ಶಿವಾನಂದ್ ಹೊಂಬಳಸರಿ. ಇದು ಗೊಣ್ಣೆ ಗೋಪಾಲ ಮತ್ತೆ ದೊಡ್ಡವರು ಓದಬೇಕಾದ ಮಕ್ಕಳ ಕಥೆಗಳ ಸಂಕಲನ ಎಂಬ ಪುಸ್ತಕದಿಂದ ಈ ಕಥೆಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರ ಪ್ರಕಾಶಕರು ನಲುಮೆ ಪ್ರಕಾಶನ ಅಂತ. ಈ ಗೊಣ್ಣೆ ಗೋಪಾಲ ಪುಸ್ತಕದಲ್ಲಿ ಸರ್ ಬರೆದಂತಹ 12 ಕಥೆಗಳಿವೆ. 12 ಕಥೆಗಳ ಒಂದು ಪುಸ್ತಕ ಅದು. ನಾನು ಈ ಕಥೆಯನ್ನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದ್ರೆ ಇದೊಂಥರ ತುಂಬಾ ವಿಶೇಷವಾಗಿದೆ ಅಂತ ನನಗನ್ನಿಸ್ತು. ಅಂದ್ರೆ ಆಡು ಆನೆ ಆದ್ರೆ ಹೇಗಿರುತ್ತೆ ಅಂತ ನಾವು ಕಲ್ಪನೆ ಮಾಡಿಕೊಂಡಾಗ ಮಕ್ಕಳಿಗೆ ಏನೋ ಒಂತರಹ ಕುತೂಹಲವನ್ನ ಮೂಡಿಸುವಂತಹ ಕಥೆ ಇದು ಅಂತ ನನಗನ್ನಿಸ್ತು. ಈಗ ಹೊಂಬಾಳ್ ಸರ್ ಅವರ ಕಿರು ಪರಿಚಯವನ್ನ ಮಾಡ್ಕೋಣ, ಅಂದ್ರೆ ಲೇಖಕರ ಪರಿಚಯ. ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ವಿಷಯಗಳಿವೆ, ನಾನ್ ಸಂಕ್ಷಿಪ್ತದಲ್ಲಿ ಬಯಸ್ತೇನೆ. ಇವರು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ನಿರ್ದೇಶಕರು ಮತ್ತೆ 1986ರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿವಿಧ ಹಂತದ ಅಧ್ಯಾಪಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಸದಾ ಕ್ರಿಯಾಶೀಲರಾಗಿರುತ್ತಾರೆ. 1885ರಿಂದ 90ರ ಅಂದರೆ 10 ವರ್ಷಗಳ ಕಾಲ ಇವರು ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸರ್ ಅವರು ಶಿಕ್ಷಣ ಸಂಸ್ಥೆಗಳಿಗೆ ತರಬೇತುದಾರರಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಿರುತ್ತಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ IT ಉಪಯೋಗ ವಿಷಯದಲ್ಲಿ ತರಬೇತಿಯನ್ನ ನೀಡಿರುತ್ತಾರೆ. ಅಷ್ಟೇ ಅಲ್ಲದೆ ಕತೆ, ಕಾವ್ಯ, ನಾಟಕಗಳ ಬರವಣಿಗೆ ಮತ್ತು ವಾಚನದಲ್ಲಿ ಇವರಿಗೆ ತುಂಬಾ ಆಸಕ್ತಿ ಇದ್ದು ಶಿಕ್ಷಣ ಸಂಬಂಧಿ ಲೇಖನಗಳನ್ನ ಸಹ ಇವರು ಅನುವಾದ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನ ಸಹ ಇವರು ಮಾಡಿರ್ತಾರೆ. ಇವರ ಪ್ರಕಟಣೆಗಳಾದ ನಲಿಕಲಿ ಮತ್ತು ದೋಸೆ ಪಾಸೆ, ಶಿಶು ಪ್ರಾಸಗಳುಳ್ಳ ಧ್ವನಿ ಸುರಳಿಗಳು ಕೂಡ ಪುಸ್ತಕ ರೂಪದಲ್ಲಿ ಸಹ ಪ್ರಕಟಣೆಗೊಂಡಿವೆ. ಶಿವಾನಂದ್ ಹೊಂಬಾಳ್ ಸರ್ ಅವರು ದೂರದರ್ಶನದಲ್ಲಿಯೂ ಅಂದ್ರೆ ಉದಯ ಟಿವಿಯಲ್ಲಿ ಕನ್ನಡ ವಾರ್ತಾವಾಚಕರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸಿರುತ್ತಾರೆ. ಈಗ ವಾಚನಕ್ಕೆ ಬರೋಣ. ಕತೆ ಆಡಾನೆ. ಗೆಳೆಯರ ಗುಂಪೊಂದು ವಾಕಿಂಗ್ ಹೊರಟಿತ್ತು. ತನ್ನಷ್ಟಕ್ಕೆ ತಾನು ಆಡ್ಕೊಂಡಿದ್ದ ಆಡುಮರಿಯೊಂದು ಅವ್ರ ಕಣ್ಣಿಗೆ ಬಿತ್ತು. ಗುಂಪಿನಲ್ಲಿದ್ದವನೊಬ್ಬ ಅದನ್ನೆತ್ಕೊಂಡು ಬಂದು, ಇದನ್ನ ನಾವು ಸಾಕೋಣ, ಚೆನ್ನಾಗಿರುತ್ತೆ ಅಂದ. ಉಳಿದವರೆಲ್ಲರೂ ಸಮ್ಮತಿಸಿದ್ರು. ಆಡುಮರಿಯ ಆರೈಕೆಯಲ್ಲಿ ಅವರಿಗೆ ಹೊತ್ತೋದದ್ದೇ ತಿಳಿತಾ ಇರ್ಲಿಲ್ಲ. ಕೆಲವೇ ದಿನಗಳಲ್ಲಿ ಅದು ಅವರಿಗೆ ಹೊಂದ್ಕೊಂಡ್ಬಿಡ್ತು. ಅವರು ನಗು ಅಂದ್ರೆ ನಗ್ತಾ ಇತ್ತು, ಅಳು ಅಂದ್ರೆ ಅಳ್ತಿತ್ತು, ಕುಣಿ ಅಂದ್ರೆ ಕುಣಿತಾ ಇತ್ತು, ಬೀಳು ಅಂದ್ರೆ ಬೀಳ್ತಿತ್ತು. ಹೀಗೆ ಹೇಳಿದ್ದನ್ನೆಲ್ಲ ಮಾಡ್ತಿತ್ತು. ಹಾಗಾಗುತ್ತಿರುವುದು ಆಡಿನ ಪ್ರತಿಭೆಯಿಂದಲೋ ತಮ್ಮ ಪ್ರತಿಭೆಯಿಂದಲೋ ಎಂಬ ಚರ್ಚೆಯು ಆಗಾಗ ಗೆಳೆಯರ ನಡುವೆ ನಡೆಯುತ್ತಿತ್ತು. ಹೀಗಿರ್ಬೇಕಾದ್ರೆ ಒಂದು ದಿನ ಒಬ್ಬನ ಮನಸ್ಸಿನಲ್ಲಿ ಒಂದು ಹೊಸ ವಿಚಾರ ಹೊಳೆಯಿತು. ಈ ಆಡುಮರಿಯನ್ನ ಆನೆ ಮಾಡಿದ್ರೆ ಹೇಗೆ ಎಂದು ಗೆಳೆಯರನ್ನ ಕೇಳಿದ. ಅವರಿಗೂ ಅದು ಸರಿ ಅನ್ನಿಸ್ತು. ಸರಿ, ಆಡುಮರಿಗೆ ಹೇಳಿದ್ರು, ನೀನು ಆನೆಯಷ್ಟು ಎತ್ತರವಾಗು. 3 ಅಡಿ ಬೆಳೆದಿದ್ದ ಆಡುಮರಿ ತಕ್ಷಣ 8 ಅಡಿ ಎತ್ತರ ಆಯ್ತು. ಅರೆ,
ಇಷ್ಟು ತೆಳಗೆ ಇದ್ಕೊಂಡು ಅಷ್ಟು ಎತ್ತರ ಆದ್ರೆ ತುಂಬಾ ಅಸಹ್ಯ. ಅಷ್ಟೇ ಅಲ್ಲ, ಜೋರಾಗಿ ಗಾಳಿ ಬೀಸಿದ್ರೆ ಬಿದ್ದು ಬಿಡ್ತೀಯ. ಅದಕ್ಕೆ ಆನೆಯಷ್ಟು ದಪ್ಪಗೆ ಆಗು ಅಂದ್ರು. ಕೂಡಲೇ ಎತ್ತರದ ಆಡು ದಪ್ಪಗೆ ಆಯ್ತು. ಆದ್ರೆ ಕಾಲುಗಳು ತೆಳ್ಳಗೆ ಇರುವ ಕಾಲುಗಳು ಹಾಗೆ ಉಳಿದುವು. ಭಾರ ತಡೆಯಲು ಆಗದೆ ಜೋಲಿ ಹೊಡೆಯತೊಡಗಿತು. ಕಾಲುಗಳನ್ನ ಆನೆಯಂತೆ ದಪ್ಪಗೆ ಮಾಡ್ಕೋ ಎಂದು ಹೇಳಿದ್ರು ಗೆಳೆಯರು. ತಕ್ಷಣ ಆಡು ತನ್ನ 4 ಕಾಲುಗಳನ್ನ ದಪ್ಪಗೆ ಮಾಡ್ಕೊಂಡಿತು. ಹೀಗೆ ಸೊಂಡಿಲು, ಬಾಲ ಎಲ್ಲವೂ ಬಂದುವು. ಆದ್ರೆ ಆಡಿಗೆ ಸೊಂಡಿಲು ಬಂದ್ರೆ ಹೇಗಿರುತ್ತೆ? ಆಡು ದಪ್ಪಗಾದ್ರೆ ಹೇಗಿರುತ್ತೆ? ಹಾಗೆ ಕಾಣತೊಡಗಿತು. ಆನೆಯಂತೆ ಗೀಳಿಡುವ ಬದಲು ಮೇಕೆ ಬೇ ಬೇ ಅನ್ನುತ್ತಿತ್ತು. ಆಗಂತೂ ನೋಡಿದವರಿಗೆ ಇನ್ನೂ ವಿಚಿತ್ರವಾಗಿ ಅದು ಕಾಣಿಸ್ತಿತ್ತು. ಆದ್ರೆ ಆನೆ ರೂಪದಲ್ಲಿದ್ದ ಆಡಿಗೆ ಕೆಲವೇ ಸಮಯದಲ್ಲಿ ಗೊತ್ತಾಗತೊಡಗಿತು. ಟನಪನ ಹಾರುವುದು ಅದ್ರ ಗುಣ. ಹಾಗೆ ಮಾಡಲು ಹೋದಾಗ ಸಾಧ್ಯವಾಗ್ಲಿಲ್ಲ. ಬಂಡೆಯಿಂದ ಬಂಡೆಗೆ ಜಿಗಿಯಲು ಬಯಸಿತು, ಅದು ಸಾಧ್ಯವಾಗಲಿಲ್ಲ. ಇದಕ್ಕಿಂತ ದೊಡ್ಡ ತೊಂದರೆ ಶುರುವಾಯಿತು. ಊರಿನ ಉಳಿದ ಆಡುಗಳು ಇದರ ಹತ್ತಿರವೇ ಬರಲಿಲ್ಲ. ಅದೇ ಅವುಗಳ ಹತ್ತಿರ ಹೋದ್ರೆ ಅವೆಲ್ಲ ಹೆದರಿ ಕಂಗಾಲಾಗಿ ದಿಕ್ಕಾಪಾಲಾಗಿ ಓಡ್ ಹೋಗ್ತಾ ಇದ್ವು. ಇದರಿಂದ ಅದಕ್ಕೆ ತುಂಬಾನೇ ದುಃಖವಾಯಿತು. ಆದದ್ದಾಯ್ತು, ಆನೆಗಳ ಗುಂಪಾದ್ರೂ ಸೇರಿಕೊಳ್ಳೋಣ ಅಂದ್ಕೊಂಡಿತು. ಊರಿಗೆ ಬಂದಿದ್ದ ಸರ್ಕಸ್ ಆನೆಗಳ ಹತ್ತಿರ ರಾತ್ರಿ ಅದು ಹೇಗೋ ಕದ್ದು ಹೋಯ್ತು. ಇದನ್ನ ನೋಡಿದ್ದೇ ತಡ ಆನೆಯೊಂದು ಜೋರಾಗಿ ಗೀಳಿಟ್ಟು ಬಲವಾಗಿ ಸೊಂಡಿಲಿಂದ ತವಿತ್ತು. ಆನೆಯಾಗಿದ್ದ ಆಡು ಬೆಹೆ ಬೆಹೆ ಎಂದು ನೋವಿನಿಂದ ಅರಚಿತು. ಅದನ್ನ ಕಂಡು ಉಳಿದ ಆನೆಗಳು ವ್ಯಂಗ್ಯವಾಗಿ ನಕ್ಕು. ಅವಮಾನದಿಂದ ಅದು ಗೆಳೆಯರ ಗುಂಪಿನ ಹತ್ರ ಬಂದಿತು. ನನ್ನನ್ನ ಮೊದಲಿನಂತೆ ಆಡುಮರಿ ಮಾಡಿಬಿಡಿ ಪ್ಲೀಸ್, ನಿಮ್ ಕಾಲಿಗೆ ಬೀಳ್ತೀನಿ ಎಂದು ಅಂಗ್ಲಾಚಿತು. ಗೆಳೆಯರು ಅದಕ್ಕೆ ಒಪ್ಲಿಲ್ಲ. ಇಲ್ಲ ಇಲ್ಲ, ನಾವು ತುಂಬಾ ಆಲೋಚನೆ ಮಾಡಿ ಸಂಶೋಧನೆ ಮಾಡಿ ನಿನ್ನನ್ನ ಆನೆ ಮಾಡಿದ್ದೇವೆ. ನೀನು ದಾರಿಯಲ್ಲಿ ಅಳುತ್ತಾ ಅಲ್ದಾಡ್ತಾ ಇದ್ದೆ. ನಾವು ನಿನ್ನನ್ನ ಪ್ರೀತಿಯಿಂದ ಎತ್ಕೊಂಡ್ ಬಂದು ಊಟ ಕೊಟ್ಟು ಮಾತ್ ಕಲಿಸಿ ಕತೆ ಹೇಳ್ತಾ ಬೆಳೆಸಿದ್ವಿ, ನೆನಪಿದೆಯಾ? ನಿನ್ನ ಬಗೆಗೆ ನಮ್ಮ ಆಳವಾದ ಕಾಳಜಿ ಮತ್ತು ಜೀವ ವಿಕಾಸದ ಕುರಿತು ನಮ್ಮ ಇನ್ನೂ ಆಳವಾದ ಅಧ್ಯಯನ ನಿನ್ನನ್ನ ನಮ್ಮ ಯೋಜನೆಯಂತೆ ಆನೆ ಮಾಡಲು ಪ್ರೇರಣೆ ನೀಡಿದೆ. ಈಗೇನು ತೊಂದರೆ ಇಲ್ಲ, ನಮ್ ಪ್ಲಾನ್ ಸಕ್ಸಸ್ ಆಗಿದೆ. ನೀನು ಹೀಗೆ ಇದ್ಬಿಡು ಅಂದ್ರು ಗೆಳೆಯರು. ಆಡಾನೆಗೆ ತುಂಬಾ ಕೋಪ ಬಂತು. ಅವರನ್ನ ಸೊಂಡಿಲಿನಿಂದ ಹೊಡೆಯಲು ಹೋಯಿತು. ಸೊಂಡಿಲನ್ನ ಬಲವಾಗಿ ಬೀಸಲು ಸಾಧ್ಯವಾಯಿತೇ ವಿನಃ ಅದರಲ್ಲಿ ಬಲವೇ ಇರಲಿಲ್ಲ. ಗೆಳೆಯರು ಗೊಳ್ಳೆಂದು ನಕ್ಬಿಟ್ರು. ಆಡಾನೆಗೆ ತುಂಬಾ ದುಃಖವಾಯಿತು, ನೋವು ಆಯ್ತು. ಸಿಟ್ಟಿನಿಂದ ಅಳುತ್ತಾ ಊರ್ ಬಿಟ್ಟು ಹೊರಗೆ ಬಂದು ಬೆಟ್ಟ ಏರಿ ಸೂರ್ಯದೇವನಿಗೆ ಮೊರೆ ಇಡ್ತು. ಸೂರ್ಯದೇವ ಕರುಣೆಯಿಂದ ತನ್ನ ಕಿರಣಗಳನ್ನ ಇನ್ನೂ ಬಿಸಿಗೊಳಿಸಿದ. ಆಡಾನೆಯ ಮೈ ಸುಡತೊಡಗಿತು. ಸುಟ್ಟು ಕರುಕಾಗತೊಡಗಿತು. ಆಡಾನೆಯು ತನ್ನ ಆನೆ ಮೈ ಹೋಗಿ ತಾನು ಇನ್ನೊಮ್ಮೆ ಆಡಾಗುತ್ತಿರುವೆ ಎಂದು ಸುಡುವ ಅಗ್ನಿಯನ್ನ ಸಹಿಸಿಕೊಂಡು ಗೋಳಾಡ್ತಾ ಜೊತೆಗೆ ಆನಂದ ಪಡ್ತಾ ಇತ್ತು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸತ್ಯ ತಿಳಿಯಿತು. ತಾನು ಪುನಃ ಆಡಾಗ್ತಿಲ್ಲ, ಪೂರ್ಣವಾಗಿ ಭಸ್ಮವಾಗುತ್ತಿರುವೆ ಎಂದು. ಆ ಕ್ಷಣ ಅದಕ್ಕೆ ಮತ್ತೆ ಯಾವ ದೇವರನ್ನ ಕಾಣಬೇಕು, ಏನೆಂದು ಮೊರೆ ಇಡಬೇಕು, ಏನೆಂದು ಪ್ರಾರ್ಥಿಸಬೇಕು ಎಂದು ಗೊತ್ತಾಗ್ಲಿಲ್ಲ.
ಮುಂದಿನ ಕೆಲವು ಕ್ಷಣಗಳಲ್ಲಿ ಅಲ್ಲಿ ಬೂದಿಯು ರಾಶಿಯಾಗಿ ಬಿದ್ದಿತ್ತು. ಧನ್ಯವಾದಗಳು. ಎಲ್ಲರೂ ಚಪ್ಪಾಳಿ ಹೊಡಿತಾರ, ಎಲ್ಲರ ಪರವಾಗಿ ನಾನಂತೂ ಹೊಡೆದಿದ್ದೀನಿ. ಓಕೆ, ಸಂವಾದ ಮುಂದುವರಿ. ನಮಸ್ತೆ ಮಂಜುಳಾ ಅಕ್ಕ. ಹಾ, ನಮಸ್ತೆ ಅಮ್ಮ. ಅಕ್ಕ, ಕತೆ ತುಂಬಾ ಚೆನ್ನಾಗಿ ವಾಚನ ಮಾಡಿದೀರಾ. ಮತ್ತೆ ಫಸ್ಟಿಗೆ ನೀವು ಕವಿ ಪರಿಚಯ, ಅವ್ರ ಪರಿಚಯ ಮಾಡಿದ ರೀತಿನೂ ತುಂಬಾ ಚೆನ್ನಾಗಿತ್ತು. ಸೊ ಅಂದ್ರೆ ನೀವು ಕತೆನ ಕೂಡ ಈ ಕಥಾ ವಾಚನ ಮಾಡೋ ಟೈಮಲ್ಲಿ ಹೇಗ್ ಮಾಡ್ತಿರಲ್ಲ ಆಫ್ಲೈನ್ ಅಲ್ಲಿ, ಆನ್ಲೈನ್ ಅಲ್ಲೂ ಕೂಡ ಅದೇ ತರ ಮಾಡ್ತಾ ಇದೀರಾ. ತುಂಬಾ ಚೆನ್ನಾಗಿ ಮೂಡ್ ಬಂತು ನಿಮ್ ಕತೆ. ಸರ್, ತಾವ್ ಹೇಳ್ಬೇಕು ನನ್ ವಾಚನ ಹೇಗ ಅನ್ನಿಸ್ತು. ಓಕೆ, ನಿಜ ಹೇಳ್ಬೇಕು ಅಂದ್ರೆ ಈಗ ರೇಖಾ ಹೇಳ್ತಾರನೆ ತುಂಬಾ ಚೆನ್ನಾಗಿನೇ ಬಂತು. ನಾನ್ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಚೆನ್ನಾಗಿ ಬಂತು. ಒಂದ್ ಕಡೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಕಥೆಯ ಕೊನೆ ಭಾಗದಲ್ಲಿ ಅದು ಹೋಗಿ ಆದದ್ದಾಯ್ತು ಅಂತ ಒಂದು ಮಾತು ಬರುತ್ತೆ. ಅದು ಒಂದು ಸಂಭಾಷಣೆ ಇದೆ. ಆ ಆದದ್ದಾಯ್ತು ಅಂತ ಹೇಳೋದಿದೆ ಅಲ್ವಾ, ಅಂದ್ರೆ ತಾನು ಸೋತಿದ್ದೀನಿ, ಆದ್ರೆ ಅದನ್ನ ಒಪ್ಪಿಕೊಳ್ಳುವುದು ಅನಿವಾರ್ಯತೆ ಇದೆ. ಆ ಕ್ಷಣದಲ್ಲಿ ನಮ್ಮ ಭಾವನೆ ಏನಿರುತ್ತಲ್ವಾ, ಆ ಭಾವನೆ ನೀವು ಆ ಒಂದು ಕ್ಷಣದಲ್ಲಿ ತಗೊಂಡ್ ಬರಕ್ ಸಾಧ್ಯ ಆಯ್ತು. ಅಲ್ಲಿ ಒಂದು ರೀತಿಯ ಸಣ್ಣ ರೀತಿಯ ವಿಷಾದ ಬೇಕಾಗಿತ್ತು, ಅದು ನಿಮ್ಮ ವಾಚನದಲ್ಲಿ ಸಾಧ್ಯ ಆಯ್ತು. ಅದು ನಾನಿಲ್ಲಿ ಬರ್ಕೊಂಡಿದ್ದೀನಿ ಕೂಡ. ಒಂದು ಎರಡನೇದು, ಈಗ ನೀವು ಹೇಳ್ಬೇಕು ಈ ಕಥೆಯ ಒಳಗಿನ ನಿಜವಾದ ಒಂದು ಆತ್ಮ ಏನಿದೆ ಅದನ್ನ ನೀವು ಹೇಗೆ ಪರಿಭಾವಿಸಿದ್ದೀರಿ, ನೀವು ಮತ್ತು ಈ ಸದ್ಯಕ್ಕೆ ಗುಂಪಿನಲ್ಲಿರುವ ಯಾರಾದ್ರೂ ಆಗ್ಬೋದು. ಅದನ್ನ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆದ್ರೆ ಬಹಳ ಬಹಳ ಮುಖ್ಯ. ಸರ್, ನಂದು ಇನ್ನೊಂದು ಪ್ರಶ್ನೆ. ಗುಂಪಿನಲ್ಲಿರುವ ಎಲ್ಲಾ ಸಹಯೋಗಿಗಳಿಗೆ ಈ ಕತೆ ಮೊದ್ಲಿಗೆ ಇಷ್ಟ ಆಯ್ತಾ? ಕೇಳಿ. ಇಷ್ಟ ಆಯ್ತಕ್ಕ? ಖಂಡಿತವಾಗ್ಲೂ ಇಷ್ಟ ಆಯ್ತು ಮಂಜುಳಾ. ಇಷ್ಟ ಆಯ್ತು ಅಕ್ಕ. ನೀವು ಆಯ್ಕೆ ಮಾಡಿಕೊಂಡಿರೋ ಕತೆ ನಮಗೂ ಇಷ್ಟ ಆಯ್ತು ಮೇಡಮ್. ತುಂಬಾ ಇಷ್ಟ ಆಯ್ತು. ಯಾಕೆ ಅನ್ನೋ ಪ್ರಶ್ನೆ. ಎಲ್ಲರಿಗೂ ಏನ್ ಇಷ್ಟ ಆಯ್ತು, ಯಾಕೆ? ತುಂಬಾ ಇಷ್ಟ ಆಯ್ತು ಮೇಡಮ್. ಹೌದು, ಯಾಕೆ ಅಂತ ಯಾರಾದ್ರೂ ಒಂದಿಬ್ರು ಹಂಚ್ಕೊಳ್ಳಿ, ಯಾಕೆ ಇಷ್ಟ ಆಯ್ತು? ನಾವಾಗಿದ್ರೇನೆ ಸೂಕ್ತ ಅನ್ನೋದು ತಿಳಿದ್ ಬರ್ತೈತ್ರಿ ಕತೆ. ಸರಿಯಾಗಿ ಹೇಳಿ, ತುಂಬಾ ಸರಿಯಾಗಿ ಹೇಳ್ತೀವಿ. ಅದೇನೆ ಕಥೆಯ ಆತ್ಮ ಅಂದ್ರೆ ಅದೇನೆ. ಇಲ್ಲಿ ಇವೆಲ್ಲವೂ ಒಂದು ರೀತಿ ಸಾಂಕೇತಿಕ. ಗೆಳೆಯರು ಅಲ್ಲಿ ಆಡ್ ಬರೋದು, ಆನೆ ಆಗೋದು ಇತ್ಯಾದಿ. ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲಿ ವ್ಯಕ್ತಿಯನ್ನ ಯಾವಾಗ್ಲೂ ಬದ್ಲಿ ಮಾಡೋಕೆ, ಅವನಥವಾ ಏನು ಅವಳು ಮೂಲತಃ ಏನಿರ್ತಾರೋ ಅದನ್ನ ಆಗಿ ಇರೋದಕ್ಕೆ ಬಿಡದೇನೆ ತಮ್ಮ ನಿರೀಕ್ಷೆಗಳು ಹೇಗಿದ್ದಾವು ಆ ನಿರೀಕ್ಷೆಗಳನ್ನ ಆದೇಶ ರೂಪದಲ್ಲಿ ಹೇಳ್ತಾನೆ ಹೋಗ್ತಾರೆ ಈ ಕಥೆನಲ್ಲಿ. ಸಮಾಜ ಹಾಗೆ ಮಾಡ್ತದೆ. ಶಿಕ್ಷಣಕ್ಕೆ ಬರೋದಾದ್ರೆ ಒಂದು ಮಗು, ಆಡಿನ ಸ್ಥಾನದಲ್ಲಿ ಒಂದು ಮಗುವನ್ನು ಕಲ್ಪಿಸ್ಕೊಂಡು ನಾವು ಆಲೋಚನೆ ಮಾಡಿದ್ರೆ ಶಿಕ್ಷಣನು ಕೂಡ ಅಷ್ಟೇ ಮಾಡ್ತಾ ಇದೆ, ಅದನ್ನೇ ಮಾಡ್ತಾ ಇದೆ. ಮಗು ಏನಿದೆ ಅನ್ನೋದನ್ನ ನೋಡದೇನೆ ನಮ್ಮ ನಿರೀಕ್ಷೆಗಳನ್ನ ಅದ್ರ ಮೇಲೆ ಹೇರಿ ಅದು ಆಗಿ ಇರದಂತೆ ಮಾಡುವ ಒಂದು ದುಃಖಕರ ಸ್ಥಿತಿಗೆ ನಾವು ಹೋಗ್ತಾ ಇದ್ವಿ. ನಮ್ಮೆಲ್ಲರ ಪರಿಸ್ಥಿತಿ ಹಾಗೆ ಇದೆ. ಜಗತ್ತಿನ ತುಂಬಾ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗಳು ಕೂಡ ಹಾಗೆ ಮಾಡ್ತಾ ಇದ್ದಾವೆ. ಇದ್ರ ಕಡೆ ಗಮನ ಸೆಳೆಯುತ್ತೆ ಆ ಕತೆ. ಅದನ್ನ ಈಗ ನೀವು ಕೂಡ ಹೇಳಿದ್ರಿ, ತುಂಬಾ ಸಂತೋಷ. ಮತ್ತೆ ಯಾರಾದ್ರೂ ಏನಾದ್ರೂ ಈ ಕಥೆಯ ವಾಚನ ಕಲೆ ಬಗ್ಗೆ ತಾವೆಲ್ಲರೂ ಮೆಚ್ಚುಗೆ ವ್ಯಕ್ತ ಮಾಡಿದಿರಿ. ಅದು ತುಂಬಾ ಸರಿಯಾದ ಪ್ರತಿಕ್ರಿಯೆ. ಮೆಚ್ಚುಗೆ ವ್ಯಕ್ತಪಡಿಸೋ ರೀತಿನಲ್ಲಿನೇ ಮಂಜುಳಾ ಅವರು ವಾಚನ ಮಾಡಿದ್ದಾರೆ. ಆದ್ರೆ ನಮ್ಗೆಲ್ಲರಿಗೂ ಈಗ ಮುಖ್ಯವಾದ ಗಮನ ಕಥೆ ನಿಜಕ್ಕೂ ಏನು ಹೇಳುತ್ತೆ ಅನ್ನೋದನ್ನ ಶೋಧನೆ ಮಾಡ್ತಾ ಹೋಗೋದು. ಸರಿನಾ? ಹೌದಾ? ಸರಿ, ಆ ಕಡೆ ಇರ್ಲಿ. ನಾವು ಸದ್ಯಕ್ಕೆ ಇಲ್ಲಿಗೆ ಇದಕ್ಕೆ ಸಂಬಂಧಿಸಿದ ಸಂವಾದ ಸದ್ಯಕ್ಕೆ ನಿಲ್ಸೋಣ. ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ಇರ್ಲಿ. ಮತ್ತೆ ಇದೇ ಒಂದು ಸಭೆಯ ಕೊನೆಯಲ್ಲಿ ಆಗ್ಬೋದು, ಸಭೆ ಮುಗಿದ ನಂತರನೂ ಕೂಡ ನಮ್ಮ ಗುಂಪುಗಳಲ್ಲಿ ನಮ್ಮ ಪ್ರಶ್ನೆಗಳನ್ನ, ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಬೇಕು. ಸಂವಾದ ಮುಂದುವರಿತದೆ ಕೂಡ. ಈಗ ಮುಂದಿನ ಸಹಯೋಗಿಗಳು ಧ್ವನಿಯೊಂದಿಗೆ
ಬಹಳ ವರ್ಷಗಳಿಂದ ಧಾರವಾಡದಲ್ಲಿದ್ದಾಗ ನೇರವಾದ ಒಂದು ಸೇವಾ ಸಂಪರ್ಕ ಅಂತ ನಾನು ಕರೀತೀನಿ. ಅದನ್ನ ಪಡೆದಿದ್ದಂಥವ್ರು ಬಹಳ ಬಹಳ ಅತ್ಯುತ್ತಮ ರೀತಿಯಲ್ಲಿ, ಒಂದು ರೀತಿಯಲ್ಲಿ ನಿಷ್ಠೆಯಿಂದ ಧ್ವನಿಯಲ್ಲಿ ಕೆಲಸ ಮಾಡಿದ ಸಹ ಮಧು ಅಕ್ಕ ಅವರು ಅಂತ ನಾವು ಕರಿತೀವಿ ಎಲ್ಲರೂ. ಮಧು ಅವರು ಸದ್ಯಕ್ಕೆ ಧಾರವಾಡದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇರುವ ಮುಗದದಲ್ಲಿ ಅವ್ರು ಇದ್ದಾರೆ. ಅಲ್ಲಿನ ಶಾಲೆಗೆ ಅವ್ರು ಹೋಗ್ತಾ ಇದ್ದಾರೆ ಕೂಡ. ಅವ್ರು ವಾಚನ ಮಾಡ್ಬೇಕಾಗಿ ವಿನಂತಿ. ನಮಸ್ಕಾರ. ಇವತ್ತು ನಾನು ಹಂಚಿಕೊಂಡಿರುವಂತಹ ಕಥೆಗಳಲ್ಲಿ ಜನಪದ ಕಥೆಗಳ ಬಗ್ಗೆ ನಾನು ಹೆಚ್ಚು ಇಷ್ಟಪಡ್ತೀನಿ. ಮತ್ತು ಅದು ನಾನು ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಇರೋದ್ರಿಂದ ಮತ್ತೆ ಇಲ್ಲಿ ಮಕ್ಕಳಿಗೆ ಅದು ಜಾಸ್ತಿ ಬೇಗನೆ ರೀಚ್ ಆಗ್ತೈತಿ. ಅದಕ್ಕೋಸ್ಕರವಾಗಿ ನಾನು ಜನಪದ ಕಥೆಗಳನ್ನ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಜನಪದ ಕಥೆಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ಕಲೆ ಹಾಕಿದ್ದೀನಿ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದ ಕಥೆಗಳು ಜನಪದ ಕಥೆಗಳು. ಇವು ಸಾಮಾನ್ಯವಾಗಿ ಸಾಂಸ್ಕೃತಿಕ ಪರಂಪರೆ ಮತ್ತು ನಂಬಿಕೆಗಳು, ಆಚಾರ ವಿಚಾರಗಳು ಮತ್ತು ಮೌಲ್ಯಗಳನ್ನ ಒಳಗೊಂಡಿರ್ತವೆ. ಈ ಕಥೆಗಳನ್ನು ನಾವು ಸಾಮಾನ್ಯವಾಗಿ ದಂತಕಥೆಗಳು, ಪುರಾಣ ಕಥೆಗಳು, ನೀತಿ ಕಥೆಗಳು, ಐತಿಹಾಸಿಕ ಕಥೆಗಳು ಹಾಗೂ ಹಾಸ್ಯ ಕಥೆಗಳಂತಂದು ನಾವು ವಿವಿಧ ಭಾಗಗಳನ್ನ ನಾವಿನ್ನ ನೋಡ್ತೀವಿ. ಮತ್ತು ಜನಪದ ಕಥೆಗಳು ಬರವಣಿಗೆಗಿಂತ ಹೆಚ್ಚಾಗಿ ಹೇಳುವ ಮೂಲಕ ಹರಡ್ತವೆ. ಆಮೇಲೆ ಜನಪದ ಕಥೆಗಳು ಭಾಷೆ ನಿರೂಪಣೆ ಸರಳವಾಗಿರ್ತವೆ. ಆಮೇಲೆ ಇನ್ನೊಂದು ವಿಷಯ, ಈ ಕಥೆಗಳು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಒಳ್ಳೆಯ ನಡತೆ, ಪ್ರಾಮಾಣಿಕತೆ, ಧೈರ್ಯ ಮತ್ತು ಪ್ರೀತಿಯಂತ ನೈತಿಕ ಮೌಲ್ಯಗಳನ್ನ ಕಲಿಸ್ತವೆ. ನೀತಿ ಕಥೆಗಳು ಅಂದಾಗ ಸರಿ ಮತ್ತು ತಪ್ಪಿನ ಬಗ್ಗೆ ಪಾಠ ಹೇಳ್ತವೆ. ನೈಜ ಘಟನೆ ಅಥವಾ ವ್ಯಕ್ತಿಗಳನ್ನು ಆಧರಿಸಿ ಕಥೆಗಳು, ಇವು ದಂತಕಥೆಗಳು. ಇನ್ನು ಪುರಾಣ ಕಥೆಗಳು ಅಂದಾಗ ಇವು ದೇವತೆಗಳು, ಅತಿ ಮಾನುಷ್ಯ ಶಕ್ತಿಗಳು ಮತ್ತು ಜಗತ್ತಿನ ಸೃಷ್ಟಿಯ ಬಗ್ಗೆ ಇರ್ತವೆ. ಇನ್ನು ಪ್ರಾಣಿ ಕಥೆಗಳು ಅಂದಾಗ ಈ ಕಥೆಗಳಲ್ಲಿ ಪ್ರಾಣಿಗಳ ಮೂಲಕ ಮಾನವನ ಗುಣಗಳು ಮತ್ತು ನಡವಳಿಕೆಗಳನ್ನು ವಿವರಿಸಲಾಗುತ್ತದೆ. ಇಲ್ಲಿ ಕಥೆಗಳಲ್ಲಿ ಪ್ರಾಣಿಗಳು ಮಾತನಾಡ್ತವೆ ಮತ್ತು ಮಾನವರಂತೆ ವರ್ತಿಸ್ತವೆ. ಸೊ ಈ ಕಥೆಯಲ್ಲಿ ನಾವು ಸಂಪಾದಕರು ಶ್ರೀಯುತ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಅವರು ಸಂಪಾದಿಸಿದಂತ ಕಥೆ ಇದು. ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ತೀನಿ. ಇವರು 1947ರಲ್ಲಿ ಫೆಬ್ರವರಿ 2ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ನಾಗವಾರ ಗ್ರಾಮದಲ್ಲಿ ಜನಿಸಿದ್ರು. ಇವರು 1971ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. ಇವರು ಕಾಡುಗೊಲ್ಲರ ಒಂದು ಹಟ್ಟಿಯ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡೆದ್ರು. ಸೊ ಈಗ ನಾವು ಕತೆಗೆ ಬಂದ್ಬಿಡೋಣ. ಸೊ ನಾನು ಆಯ್ಕೆ ಮಾಡ್ಕೊಂಡಿರುವಂತ ಕತೆ ಸಾಹಿತ್ಯ ಮಂಟಪದಲ್ಲಿ. ಇದು 11 ಮತ್ತು 12ನೇ ವಯೋಮಿತಿಯ ಮಕ್ಕಳಿಗೆ ನಾವು ತೆಗೆದುಕೊಂಡಂತದ್ದು. ಕೋತಿ ತಂದ ಭಾಗ್ಯ. ಒಂದು ಊರಿನಲ್ಲಿ ಲಿಂಗಕ್ಕ ಅಂತ ಒಬ್ಬ ಹೆಂಗಸರಿದ್ದು. ಆ ದಿನ ಸೋಮವಾರ ಊರಿನಲ್ಲಿ ಸಂತೆ ಇತ್ತು. ಅದೇ ಊರಿನಲ್ಲಿ ರಂಗಕ್ಕನ ಜೊತೆಯಲ್ಲಿ ಲಿಂಗಕ್ಕ ಕುಕ್ಕೆಯನ್ನು ಹೊತ್ತುಕೊಂಡು ಸಂತೆಗೆ ಹೊರಟಳು. ದಾರಿಯಲ್ಲಿ ಒಬ್ಬ ಕೋತಿ ಆಡಿಸುವವನು ಸಿಕ್ಕ. ಲಿಂಗಕ್ಕ ಆತನಿಗೆ ಕೇಳಿಸದಂತೆ, ಯಾಕ ಇವನ್ ಸುಳಿ ಹಾಳಾಗ ನಮ್ ಮನೆ ಕಡೆಗೆ ಎಲ್ಲಿ ಹೋಗ್ತಾನೋ ಏನೋ ಎಂದಳು. ಯಾಕೆ ಎಂದಳು ರಂಗಕ್ಕ. ಅಲ್ಲ, ನಮ್ ಪುಟ್ಟಿ ಮನೆಗ್ ಒಬ್ಳೇ ಇದ್ದಾಳೆ. ಹಿಟ್ಟಿನ ಮಡಿಕೆಯಲ್ಲಿ 3 ಮುದ್ದೆ ಹಿಟ್ಟು ಇಟ್ಟಿದ್ದೀನಿ. ಆಸಿ ಕಲ್ಲಿನ ಕೆಳಗೆ ಒಂದ್ ಕುಕ್ಕೆ ಹೊನ್ನು ಇಟ್ಟಿದ್ದೀನಿ. ಏನಾದ್ರೂ ಮಾಡಿ ಕದ್ದಾನೋ ಎಂದಳು. ಅಯ್ಯೋ ನಡಿ, ನಮ್ ಮನೆ ಅವನ್ಗೇನ್ ಗೊತ್ತು ಎಂದು ರಂಗಕ್ಕ ಸಮಾಧಾನ ಹೇಳಿದಳು. ಇಬ್ಬರು ಮುಂದೆ ಹೋದ್ರು. ಕೋತಿ ಆಡಿಸುವವನು ಇವರಿಬ್ಬರ ಮಾತನ್ನು ಹೇಗೋ ಕೇಳಿಸಿಕೊಂಡ. ಲಿಂಗಕ್ಕನ ಮನೆಯನ್ನು ಹುಡುಕಿಕೊಂಡು ಬಂದ. ಅಲ್ಲಿ ಕೋತಿಯನ್ನು ಕುಣಿಸಿದ. ಕೋತಿ ಆಟವನ್ನು ನೋಡಲು ಊರಿನ ಮಕ್ಕಳೆಲ್ಲ ಬಂದಿದ್ದರು. ಲಿಂಗಕ್ಕನ ಮಗಳು ಪುಟ್ಟಿಯೂ ಅಲ್ಲಿಗೆ ಬಂದಿದ್ದಳು. ಆಟವೆಲ್ಲ ಮುಗಿದ ಮೇಲೆ ಕೋತಿಯವನು ಲಿಂಗಕ್ಕನ ಮನೆಯಲ್ಲಿ ಎಂದು ಅಲ್ಲಿ ನೆರೆದದ್ದವರನ್ನು ಕೇಳಿಕೊಂಡು ಬಂದನು. ಪುಟ್ಟಿ ಮನೆ ಬಾಗಿಲಲ್ಲೇ ನಿಂತಿದ್ದಳು. ಲಿಂಗಕ್ಕನ ಮಗಳು ಪುಟ್ಟಿ, ನೀನೇ ಏನವ ಎಂದು ಆತ ಕೇಳಿದ. ಯಾಕಯ್ಯ ಎಂದು. ನೋಡವ, ಸಂತೆಗೆ ಹೋಗು ದಾರಿಯಲ್ಲಿ ನಿಮ್ಮವ್ವ ಸಿಕ್ಕಿದ್ಲು. ಮಡಿಕೆಯಲ್ಲಿ 3 ಮುದ್ದೆ ಹಿಟ್ಟು ಇಟ್ಟವಳಂತೆ. ಆಸಿ ಕಲ್ ಕೆಳಗೆ ಒಂದ್ ಕುಡಿಕೆ ಹಣ್ಣು ಇದೆ ಅಂತೆ. ಕುಡಿಕೆ ಹಣ್ಣು ತೆಗೆದುಕೊಂಡು ಈ ಕೋತಿಯನ್ನು ಪುಟ್ಟಿ ಕೊಟ್ ಬಾ ಎಂದು.
ಎಂದ. ಪುಟ್ಟಿ ಅವನ ಮಾತನ್ನು ನಿಜ ಎಂದು ನಂಬಿ 3 ಮುದ್ದೆ ಹಿಟ್ಟು 1 ಕುಡಿಕೆ ಹೊನ್ನನ್ನು ಅವನಿಗೆ ಕೊಟ್ಟು ಕೋತಿಯನ್ನು ಹಿಡಿದುಕೊಂಡಳು. ಕೋತಿಯನ್ನು ಮನೆಯಲ್ಲಿ ರಾಗಿ ಕಲ್ಲು ಗುಡ್ಡಕ್ಕೆ ಕಟ್ಟಿದಳು. ಸಂಜೆಯಾಯ್ತು. ಲಿಂಗಕ್ಕ ಸಂತೆಯಿಂದ ಬಂದಳು. ರಾಗಿ ಕಲ್ಲಿಗೆ ಕಟ್ಟಿದ ಕೋತಿಯನ್ನು ನೋಡಿದಳು. ಏಕೋ ಅನುಮಾನವಾಯಿತು. ಪುಟ್ಟಿಯನ್ನು ಕರೆದು ಕೇಳಿದಳು. ಪುಟ್ಟಿ, ನೀನೇ ಹೇಳಿ ಕಳುಹಿಸಿದ್ದೆ 3 ಮುದ್ದೆ ಹಿಟ್ಟು 1 ಕುಡಿಕೆ ಹೊನ್ನು ಕೊಟ್ಟು ಕೋತಿಯನ್ನು ಕೊಂಡ್ಕೋ ಅಂತ. ಅದಕ್ಕೆ ಕೊಂಡ್ಕೊಂಡಿದ್ದೇನೆ ಎಂದಳು. ಲಿಂಗಕ್ಕನಿಗೆ ಸಿಟ್ಟು ಬಂತು. ಮುದ್ದೆ ಹೋದ್ರೆ ಹೋಗ್ಲಿ, ಹೊನ್ನು ಹೋಯ್ತಲ್ಲ ಎಂದು ಸಂಕಟ ಪಟ್ಟಳು. ಮಗಳನ್ನು ಹಿಡಿದು ಹೊಡೆದಳು. ರಾತ್ರಿಯೆಲ್ಲ ಪುಟ್ಟಿಯನ್ನು ಉಪವಾಸ ಇರಿಸಿದಳು. ಮರುದಿನ ಪುಟ್ಟಿ ತನ್ನ ಜೊತೆಯ ಹುಡುಗಿಯರೊಂದಿಗೆ ಸಗಣಿ ತೊಪ್ಪೆ ಎತ್ತಲು ಹೊರಟಳು. ಕೋತಿ, ಅಕ್ಕ, ನಾನು ಬರ್ತೇನೆ ತೊಪ್ಪೆ ಎತ್ತೋಕೆ ಎಂದಿತು. ಪುಟ್ಟಿಗೆ ಇನ್ನೂ ಸಿಟ್ಟು ಹೋಗಿರ್ಲಿಲ್ಲ. ಕೋತಿಯನ್ನೇ ಬೈದ್ಲು. ಆಗ ಲಿಂಗಕ್ಕನು ಹೊರಗೆ ಬಂದು, ನಿನ್ ತೊಪ್ಪೆಯೂ ಬೇಡ, ಏನೂ ಬೇಡ, ನಮ್ಮನೆ ಬಿಟ್ಟು ಹೊರಟೋಗು ಎಂದು ಕೋತಿಯನ್ನು ಬಿಚ್ಚಿಬಿಟ್ಟಳು. ಆಗ ಕೋತಿ ತಾನು ಒಂದು ಮಂಕರಿ ತೆಗೆದುಕೊಂಡು ಹೊರಟಿತು. ಹುಡುಗಿಯರೆಲ್ಲ ಒಂದು ಕಡೆ ಹೋದರೆ ಕೋತಿ ಮತ್ತೊಂದು ಕಡೆ ಹೋಯ್ತು. ಅಲ್ಲೊಂದು ದೊಡ್ಡ ಗುಡ್ಡ ಇತ್ತು. ಅದರಲ್ಲಿ ಒಂದು ಗುಹೆ. ಆ ಗುಹೆಯಲ್ಲಿ ಒಬ್ಬ ಕಳ್ಳ ವಾಸವಾಗಿದ್ದ. ತಾನು ಕದ್ದ ಹಣವನ್ನೆಲ್ಲ ಅಲ್ಲಿ ರಾಶಿ ಹಾಕಿದ್ದ. ಕೋತಿ ಬೆಟ್ಟದ ಮೇಲೆಲ್ಲ ಆಡಿಕೊಂಡು ಆ ಗುಹೆಯ ಹತ್ತಿರ ಬಂದಿತ್ತು. ಕಳ್ಳ ಎಲ್ಲೋ ಹೊರಗೆ ಹೋಗಿದ್ದ. ರಾಶಿ ಬಿದ್ದಿದ್ದ ಹಣದಲ್ಲಿ ಸ್ವಲ್ಪವನ್ನು ಮಂಕರಿಗೆ ತುಂಬಿಕೊಂಡಿತ್ತು. ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಮನೆ ಕಡೆ ಹೊರಟಿತು. ಪುಟ್ಟಿ ಮೊದಲೇ ಮನೆಗೆ ಬಂದಿದ್ದಳು. ಲಿಂಗಕ್ಕ, ಎಲ್ಲೇ ಆ ಹಾಳಾದ ಕೋತಿ ಎಂದು ಕೇಳಿದಳು. ಆ ಗುಡ್ಡದ ಮೇಲೆ ನೆಗ್ದಾಡ್ತಿತ್ತು ಎಂದಳು ಪುಟ್ಟಿ. ಬರ್ಲಿ ತಾಳು, ಚೆನ್ನಾಗಿ ಬಾರಿಸ್ತೀನಿ ಎಂದು ಕದವನ್ನು ಬಿಗಿಯಾಗಿ ಹಾಕಿದಳು. ಕೋತಿ ಮಂಕರಿಯಲ್ಲಿ ಹಣವನ್ನು ಹೊತ್ತುಕೊಂಡು ಮನೆಗೆ ಬಂದಿತ್ತು. ಬಾಗಿಲು ಮುಚ್ಚಿತ್ತು. ಯಮ್ಮ, ಕದ ತೆಗಿಯೇ, ಕದ ತೆಗಿಯೇ ಎಂದು ಕೂಗಿತು. ಲಿಂಗಕ್ಕ, ತೆಗಿತೀನಿ ತಾಳು, ನಿನ್ನ ಹನಿತೀನಿ ಎಂದು ಅಬ್ಬರಿಸಿದಳು. ಕೋತಿ ಹಣದ ಮಂಕರಿಯ ಭಾರವನ್ನು ತಾಳಲಾರದೆ ದೊಪ್ಪೆಂದು ಕೆಳಗೆ ಹಾಕಿತು. ದುಡ್ಡೆಲ್ಲ ಆಳೊಳ್ಳೆಂದು ನೆಲದ ಮೇಲೆ ಚೆಲ್ಲಿಕೊಂಡಿತು. ದುಡ್ಡು ಚೆಲ್ಲಿದ ಶಬ್ದ ಕೇಳಿ ಲಿಂಗಕ್ಕನ ಕಿವಿ ನೆಟ್ಟಗಾಯ್ತು. ಬಾಗಿಲನ್ನು ತೆರೆದು ನೋಡ್ತಾಳೆ. ನೆಲದ ಮೇಲೆ ದುಡ್ಡು ಇಟ್ಟಾಡಿದೆ. ಅವಳಿಗೆ ಸಂತೋಷವಾಯ್ತು. ಯವ್ವೀ, ನನ್ ಕಂದ, ದುಡ್ಡು ಎಲ್ಲಿಂದ ತಂದಪ್ಪ? ಪುಟ್ಟಿ, ಬೇಗ ಬಾ, ಬಾಚ್ಕೊಳ್ಳೆ, ರಂಗಕ್ಕ ನೋಡಿದ್ರೆ ಬಿಡ್ತಾಳ ಎಂದು ಎಲ್ಲವನ್ನು ಬಾಚಿ ತುಂಬಿಕೊಂಡಳು. ಕೋತಿಗೆ ಚೆನ್ನಾಗಿ ಊಟ ಕೊಟ್ಟು ಮೈ ಕೈ ಸವರಿ, ನನ್ ಮುದ್ದು ಮಗನೇ, ದುಡ್ಡು ಎಲ್ಲಿಂದ ತಂದಪ್ಪ ಎಂದು ಕೇಳಿದಳು. ಬೆಳಿಗ್ಗೆ ತೋರಿಸ್ತೀನಿ, ಸುಮ್ನೆ ಇರಮ್ಮ, ಅಲ್ಲಿ ದುಡ್ಡು ಇನ್ನೂ ಬೇಕಾದಷ್ಟು ರಾಶಿ ಇದೆ ಎಂದಿತು ಕೋತಿ. ಮರುದಿನ ಲಿಂಗಕ್ಕ ಮಂಕರಿ ತೆಗೆದುಕೊಂಡು ಗಂಡನನ್ನು ಕರೆದುಕೊಂಡು ಪುಟ್ಟಿಯನ್ನು ಮನೆಯಲ್ಲಿಯೇ ಬಿಟ್ಟು ಕೋತಿ ಜೊತೆಯಲ್ಲಿ ಗುಡ್ಡಕ್ಕೆ ಹೊರಟಳು. ಗುಡ್ಡದ ಮೇಲಿನ ಕಳ್ಳನ ಗುಹೆಯಿಂದ ಬೇಕಾದಷ್ಟು ಹಣವನ್ನು ತುಂಬಿಕೊಂಡು ಎಲ್ಲರೂ ಮನೆಗೆ ಬಂದರು. ಅಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಉಳಿದಿತ್ತು. ಕೋತಿ ನಾನೇ ತರುತ್ತೇನೆ ಎಂದು ಮತ್ತೆ ಗುಹೆ ಕಡೆಗೆ ಹೊರಟಿತು. ಅಷ್ಟರಲ್ಲಿ ಕಳ್ಳ ತನ್ನ ಗುಹೆಗೆ ಬಂದು ನೋಡಿದ. ಯಾರೋ ಬಂದು ನನ್ನ ದುಡ್ಡನ್ನೆಲ್ಲ ಕದ್ಕೊಂಡು ಹೋಗಿದ್ದಾರೆ ಎಂದು ಯೋಚಿಸುತ್ತಾ ಕುಳಿತ. ಅಲ್ಲೇ ಬರುತ್ತಿದ್ದ ಕೋತಿ ಅವನ ಕಣ್ಣಿಗೆ ಬಿದ್ದಿತು. ಅದನ್ನು ಹಿಡಿದುಕೊಂಡು, ಏನ್ಲಾ ಕೋತಿ, ನನ್ ಹಣವನ್ನೆಲ್ಲ ನೀನೇ ಕದ್ದಿದೀಯಾ? ನಿನ್ ಸಾಯಿಸ್ಬಿಡ್ತೀನಿ, ಹಣ ಎಲ್ಲಿದೆ ಹೇಳು ಎಂದು ಗದರಿಸಿದ. ಕೋತಿ, ಮಾವ, ನನ್ ಬಿಟ್ಬಿಡು, ನಿನಗೆ ನಮ್ ಪುಟ್ಟಿ ಹಾಕ್ ನನ್ ಮದ್ವೆ ಮಾಡ್ಕೊಡ್ತೀನಿ ಎಂದಿತ್ತು. ಹಾಗಾದ್ರೆ ನಾಳೆ ಕರೆದುಕೊಂಡು ಬರ್ತೀಯಾ ಎಂದ. ಎಂದು ಕೋತಿ ಮನೆಗೆ ಬಂದಿತು. ಲಿಂಗಕ್ಕನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿತು. ಒಂದು ಹೆಣ್ಣು ಗೊಂಬೆಯನ್ನು ಮಾಡಲು ಬೇಕಾದ ಸಾಮಾನುಗಳನ್ನೆಲ್ಲ ಲಿಂಗಕ್ಕನಿಂದ ತರಿಸಿಕೊಂಡಿತು. ಒಂದು ಹೆಣ್ಣು ಗೊಂಬೆ ಮಾಡಿ ಅದಕ್ಕೆ ಸೀರೆ ತೊಡಿಸಿ ಪೆಟ್ಟಿಗೆಯಲ್ಲಿ ಅದನ್ನು ಮಲಗಿಸಿ ಕಳ್ಳನ ಬಳಿ ಹೊತ್ತುಕೊಂಡು ಹೋಯಿತು. ದಾರಿ ಕಾಯುತ್ತಿದ್ದ ಕಳ್ಳ ಕೋತಿಯನ್ನು ನೋಡಿ, ಪುಟ್ಟಿಯನ್ನು ಕರೆದುಕೊಂಡು ಬಂದೆಯಾ ಎಂದು ಆತುರದಿಂದ ಪೆಟ್ಟಿಗೆಯನ್ನು ತೆರೆಯಲು ಹೋದ. ಆಗ ಕೋತಿ, ಮುಟ್ಬೇಡ,
ನಮ್ ಪುಟ್ಟಿ ಕಳ್ಳನಿಗೆ ನನ್ನನ್ನು ಕೊಡ್ತಾರೆ ಅಂತ ಮುನಿಸ್ಕೊಂಡಿದ್ದಾಳೆ. ನಾನು ಆ ಕಡೆ ಹೋದ್ಮೇಲೆ ಹೇಗಾದ್ರೂ ಮಾಡ್ಕೋ ಎಂದಿತು. ಪೆಟ್ಟಿಗೆಯನ್ನು ಅಲ್ಲೇ ಬಿಟ್ಟು ಗುಹೆಯಿಂದ ಹೊರ ಬಂದಿತು. ಅಲ್ಲೇ ಬಚ್ಚಿಟ್ಟುಕೊಂಡು ಕಳ್ಳ ಏನು ಮಾಡುವನೋ ಎಂದು ನೋಡತೊಡಗಿತು. ಕಳ್ಳ ಪೆಟ್ಟಿಗೆಯನ್ನು ತೆರೆದು ನೋಡಿದ. ಬರೀ ಬೊಂಬೆ. ಕಳ್ಳನಿಗೆ ಸಿಟ್ಟು ಬಂತು. ಕೋತಿಯನ್ನು ಬೈದುಕೊಂಡು ರಾತ್ರೋರಾತ್ರಿ ಪೆಟ್ಟಿಗೆಯನ್ನು ತಂದು ಒಂದು ತಿಪ್ಪೆಗೆ ಎಸೆದು ಹೋದ. ಆ ಗೊಂಬೆ ಮುಖ ಮೇಲೆ ಮಾಡ್ಕೊಂಡು ಬಿದ್ದಿತು. ಆ ರಾತ್ರಿ ಶಿವ ಪಾರ್ವತಿಯರು ಲೋಕ ಸಂಚಾರ ಮಾಡಿಕೊಂಡು ಆ ದಾರಿಯಲ್ಲಿ ಬಂದರು. ಯಾರೋ ಹೆಂಗಸು ಬಿದ್ದಿದ್ದಾಳೆ ನೋಡ್ಕೊಂಡ್ ಬರೋಣ ಎಂದು ಇಬ್ಬರು ಹತ್ತಿರ ಬಂದು ನೋಡಿದ್ರು. ಅಲ್ಲಿದ್ದದ್ದು ಗೊಂಬೆ ಮಾತ್ರ. ಅವರಿಗೆ ನಗು ಬಂತು. ಇರ್ಲಿ ನೋಡೋಣ ಎಂದು ನಿನ್ನನ್ನು ಯಾರು ಗೊಂಬೆಯನ್ನಾಗಿ ಮಾಡಿದನೋ ಅವನೇ ನಿನಗೆ ಗಂಡನಾಗಲಿ ಎಂದು ಹರಿಸಿ ಕೈಲಾಸಕ್ಕೆ ಹೊರಟು ಹೋದರು. ಆ ಹೆಣ್ಣು ಎದ್ದು ಕುಳಿತುಕೊಂಡಿತ್ತು. ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಕೋತಿಗೆ ಬಹಳ ಖುಷಿ ಆಯ್ತು. ಕೋತಿ ಆ ಹುಡುಗಿಯ ಬಳಿ ಬಂದು ತನ್ನ ಬಗ್ಗೆ ಎಲ್ಲಾ ಹೇಳಿ ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದಿತ್ತು. ಆಕೆಯನ್ನು ಲಿಂಗಕ್ಕ ಮತ್ತು ಮನೆಯವರಿಗೆ ತೋರಿಸಿ ತಾನೇ ಮದುವೆಯಾಯ್ತು. ಕೈಲಾಸದಲ್ಲಿದ್ದ ಶಿವ ಪಾರ್ವತಿಯರು ಇಬ್ಬರು ಕೂಡಿ ಬಾಳುವುದನ್ನು ನೋಡಿ ಸಂತೋಷಪಟ್ಟು ಇಬ್ಬರನ್ನು ಹರಿಸಿದರು. ಶಿವ ಪಾರ್ವತಿಯರ ಅನುಗ್ರಹದಿಂದ ಕೋತಿಯು ಸುಂದರ ಯುವಕನಾಯಿತು. ಎಲ್ಲರೂ ಸುಖವಾಗಿ ಬಾಳಿದರು. ಧನ್ಯವಾದಗಳು. ನನ್ನ ಕಥೆಯ ವಾಚನ ಕೇಳಿದ ನೀವೆಲ್ಲ ಹೇಗನಿಸ್ತು? ಆಮೇಲೆ ನನ್ನ ಇನ್ನೂ ಕಲಿಕೆಗೆ ಹೆಚ್ಚಿನ ಸುಧಾರಣೆ ಆಗತ್ತೆ. ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಂತ ತಮ್ಮ ಮೊಟ್ಟ ಮೊದಲಿಗೆ ನಮ್ಮ ಕಡೆಯಿಂದ ತುಂಬಾ ಮೆಚ್ಚುಗೆ. ಬಹಳ ಚೆನ್ನಾಗಿ ವಾಚನ ಆಯ್ತು. ಉಳಿದವರೆಲ್ಲ ಮಾತಾಡ್ಲಿ, ಆಮೇಲೆ ನಾವು ಮುಂದುವರ್ಸೋಣ ಈ ಸಂಭಾಷಣೆ. ನಿಮ್ಮ ಮೊದಲೇ ಪ್ರಶ್ನೆ ಏನು ಹೇಳಿ ಮಧು? ಎಲ್ಲರಿಗೂ ಕೇಳಿ ವಾಚನ ಹೇಗೆ ಅನಿಸ್ತು ಅಂತ ಅಲ್ವಾ? ಹಾ ಹೇಳಿ, ಎಲ್ಲರೂ ಹೇಳಿ. ನಮಸ್ಕಾರ. ತುಂಬಾ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ ನೀವು ಹೇಳಿದ್ದು. ನನಗೆ ಅಂದ್ರೆ ಹೊಸದೇ ನೀವು ಕಥಾ ವಾಚನ ಮಾಡಿದ್ದು, ಅದು ಯಾವ ತರ ಹೇಳ್ಕೊಂತ ಬರೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಯ್ತು. ಮಧು, ನೀವು ಚೆನ್ನಾಗಿ ಓದಿದ್ರಿ, ಚೆನ್ನಾಗಿ ವಾಚನ ಮಾಡಿದ್ರಿ. ನನಗೆ ಇದ್ರಲ್ಲಿ ಬಹಳ ಇಷ್ಟ ಆಗಿದ್ದು ಒಂದ್ ಡೈಲಾಗ್, ವಿ ನನ್ ಕಂದ ಅದಿದೆಯಲ್ಲ ಅದು. ನನಗೂ ಅದೇ. ಹಾ, ಅದ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೌದು, ಇದು ಭಾಷೆ ಆ ಕಡೆ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಅಂದ್ರೆ ನೀವಿರೋದು, ಆದ್ರೆ ಅದು ಈ ಕಡೆ ಬೆಂಗಳೂರು ಕಡೆ ಭಾಷೆದು ಇದೆ, ಅದು ಬರ್ದಿರೋದು ಅದೆಲ್ಲ ಡೈಲಾಗ್ ಕೂಡ ಹಾಗೆ ಇದಾವೆ. ಬಟ್ ಅದಿದೆಯಲ್ಲ ಬಹಳ ಸಹಜವಾಗಿ ಬಂತು. ಎವ್ವಿ ನನ್ಕಂದ ಅದೊಂಥರ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಚೆನ್ನಾಗ್ ಮಾಡಿದ್ರಿ. ಮಧುವ್ರೆ ನಮಸ್ಕಾರ. ನಮಸ್ತೆ ಅಕ್ಕ. ತುಂಬಾ ಚೆನ್ನಾಗಿ ವಾಚನ ಮಾಡಿದ್ರಿ ನೀವು ವಾಚನ ಮಾಡಿದ್ ನೋಡಿ ನಾನ್ ಸ್ಕೂಲಲ್ಲಿ ಮಾಡಿದ್ನಲ್ಲ ಕತೆ ಮತ್ತೆ ನೆನಪಿಗೆ ಬರೋ ಹಾಗಾಯ್ತು. ಕತೆ ದೊಡ್ಡದಿದ್ರು ಸಹಿತ ಬಹಳ ಸಮಯದಿಂದ ಚೆನ್ನಾಗಿ ಎಲ್ಲ ಅರ್ಥಬದ್ಧವಾಗಿ ಹೇಳಿದಿರಿ. ತುಂಬಾ ಧನ್ಯವಾದಗಳು. ನಮಸ್ತೆ ಮಧು ಅಕ್ಕ. ನಮಸ್ತೆ ಅಕ್ಕ. ನಿಮ್ ಕಥಾ ವಾಚನ ತುಂಬಾ ಚೆನ್ನಾಗ್ ಬಂತು. ಮತ್ತೆ ನಿಮಗೆ ಈಗ 2 ವರ್ಷದಿಂದ ಹೇಳ್ತಾ ಇದ್ದೀರಲ್ಲ, ಈ ತರ ಕಥಾ ವಾಚನ ಮಾಡೋದು ಇಲ್ಲೆಲ್ಲೂ ನಿಮಗೆ ಕಷ್ಟ ಅಂತಾನು ಅನಿಸ್ತಾ ಇಲ್ಲ. ಅಂದ್ರೆ ಅಷ್ಟು ಸಹಜವಾಗಿನೇ ನೀವ್ ಹೇಳಿದ್ರಿ. ಮೇಡಮ್ ಹೇಳ್ದಂಗೆ ಕೂಡ ಅದು ಎವಿ ನನ್ನ ಕಂದ ಅಂತಿರಲ್ಲ, ಅದ್ ನಿಮ್ಗೆ ಚೆನ್ನಾಗ್ ಸೂಟ್ ಆಯ್ತು. ಅಂದ್ರೆ ಹೇಳ್ಬೇಕಾದ್ರೆ ಕೂಡ ಟೋನ್ ಚೆನ್ನಾಗ್ ಸೂಟ್ ಆಯ್ತು. ಮತ್ತೆ ಇದು ಕತೆ ನಾನು ಚೆನ್ನಾಗೆ ಹೇಳಿದ್ದೀನಿ. ಇಲ್ಲೇ ಮಕ್ಳು ತುಂಬಾ ಇಷ್ಟ ಪಡ್ತಾರೆ ಈ ತರ ಭಾಷೆನು ಅಂತ ನನಗ್ ಅನಿಸ್ತು. ನಿಮ್ ವಾಚನನು ತುಂಬಾ ಚೆನ್ನಾಗ್ ಬಂದಿದೆ. ಇಲ್ಲಿ ಮತ್ತೆ ನಾನು 2 ದೃಷ್ಟಿಕೋನದಿಂದ ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಮೊದಲೇದು ಈ ಕಥೆಯ ವಾಚನದಲ್ಲಿ ನಾನು ಹೇಳಿದಾಗೆ ಒಂದು ಕಲೆಯ ಮುಖ ಇದೆ ಇದಕ್ಕೆ. ಕಲೆಯ ಮುಖದಲ್ಲಿ ಹೇಳೋದಾದ್ರೆ ಬಹಳ ಚೆನ್ನಾಗಿ ನೀವು ವಾಚನ ಮಾಡಿದಿರಿ. ಅದನ್ನ ಎಲ್ರು ಅಥವಾ ಈಗ ಮಾತಾಡಿದ ಎಲ್ಲರೂ ಕೂಡ ಅದನ್ನ ಒಂದೊಂದು ಅಂಶವನ್ನ ಎತ್ತಿ ನಮ್ಗೆ ತೋರಿಸಿದ್ದಾರೆ. ನನಗೂ ಕೂಡ ಅದು ಒಪ್ಪಿಗೆ ಇದೆ, ಮೆಚ್ಚುಗೆ ಇದೆ ಕೂಡ. ಅಲ್ಲಿ ಒಂದು ಸಣ್ಣ ಸಲಹೆ ಏನು ಅಂತಂದ್ರೆ, ಇದು ಎಲ್ಲರ ಗಮನಕ್ಕೂ, ಕೇವಲ ಮಧು ಅವರಿಗೆ ಅಷ್ಟೇ ಅಲ್ಲ, ಈ ಜನಪದ ಕಥೆಯಲ್ಲಿ ಸಾಕಷ್ಟು ಸಂಭಾಷಣೆಗಳು ಇದ್ದಾವೆ, ನೀವು ನೋಡ್ಬೋದು. ಮತ್ತು ಈ ಗ್ರಾಮೀಣ ಪ್ರದೇಶದ, ಅದರಲ್ಲೂ ದಕ್ಷಿಣ ಕರ್ನಾಟಕದ
ಗ್ರಾಮೀಣ ಪ್ರದೇಶದ ಆ ಒಂದು ಭಾಷೆ ಏನಿದೆ, ಕನ್ನಡ ಭಾಷೆ ಏನಿದೆ, ಸಾಮಾನ್ಯರು ಆಡುವ ಭಾಷೆ ಏನಿದೆ, ಆ ಸೊಗಡಿನಲ್ಲಿ ಇರುವಂತಹ ಒಂದು ಭಾಷಾ ಶೈಲಿ ಅಲ್ಲಿದೆ. ಆದ್ರಿಂದ ನಾವು ವಾಚನ ಮಾಡೋರು ಇನ್ನಷ್ಟು ಕಲೆಗಾರಿಕೆಯನ್ನು ರೂಢಿಸ್ಕೊಳ್ಳೋಕೆ ಇಲ್ಲಿ ಬಹಳ ಅವಕಾಶ ಇದೆ ಅಂತ. ನೀವು ಮತ್ತೆ ಮತ್ತೆ ಈ ಕಥೆಯನ್ನ ನೀವು ಆ ನಿಮ್ಮ ಹೃದಯಕ್ಕೆ ತೆಗೆದುಕೊಂಡು ನೀವೇ ಇಡೀ ಕಥೆಯಾಗುವ ಒಂದು ಅವಕಾಶ ಅದರಲ್ಲಿ ಇದೆ. ನೀವು ಅದನ್ನು ಪ್ರಯತ್ನ ಮಾಡಬಹುದು ಕೂಡ. ಅದು ಒಂದು, ಇದು ಕಲೆಗೆ ಸಂಬಂಧಿಸಿದ್ದು ಬಹಳ ಅಗತ್ಯ ಕೂಡ. ನಿಮ್ಗೆ ಸಾಧ್ಯ ಇದೆ, ಯಾಕಂದ್ರೆ ಆಗ್ಲಿನೇ ಒಂದು ಉದಾಹರಣೆ ಕೊಟ್ಟು ನಾವು ಹೇಳಿದೀವಿ. ಎರಡನೇದು, ಇಲ್ಲಿ ವಾಚನಕ್ಕೆ, ಅದರಲ್ಲೂ ಈ ತರದ ಸಾಹಿತ್ಯಿಕ ಕಥೆಯ ವಾಚನಕ್ಕೆ ಇನ್ನೊಂದು ಮುಖ ಇದೆ. ಅದು ಒಂದು ತಿಳುವಳಿಕೆಯ ಮುಖ ಅಂತ ನಾನು ಕರೀತಾ ಇದ್ದೀನಿ. ಓಕೆ, ಆ ತಿಳುವಳಿಕೆಯ ಮುಖದ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ಬೇಕಾದ ಅಗತ್ಯ ಇದೆ. ಏನು ಅಂತಂದ್ರೆ, ನಿಜಕ್ಕೂ ಈ ಕಥೆ ಏನ್ ಹೇಳುತ್ತೆ? ಹೌದು, ನಿಜ, ಒಂದು ರೀತಿ ಮನಸ್ಸಿಗೆ ಸಂತೋಷವಾಗುವ ಅನೇಕ ಅಂಶಗಳು ಇಲ್ಲಿದ್ದಾವೆ. ಚಿಕ್ಕ ಮಕ್ಕಳು ಕೂಡ ಇದನ್ನ ಕೇಳಿ ಸಂತೋಷ ಪಡ್ತಾರೆ. ಕಥೆ ಚೆನ್ನಾಗಿದೆ, ವಾಚನನು ಚೆನ್ನಾಗಿದೆ, ಸರಿ. ಅದು ನಿಜಕ್ಕೂ ಇದು ಏನು, ಈ ಕಥೆ ಏನು ಹೇಳುತ್ತೆ? ಮೊದಲಿಂದಲೂ ಈ ಕಥೆಯಲ್ಲಿ ಕೆಲವೊಂದು ಸಣ್ಣ ಸಣ್ಣ ತಿರುವುಗಳು ಬರ್ತವೆ. ಆ ಹೆಣ್ಮಗಳು ಮನೆಯಿಂದ ಹೋಗ್ಬೇಕಾದ್ರೆ ಮಗಳಿಗೆ ಕೊಡುವ ಆ ಒಂದು ಸೂಚನೆಗಳು ಎಷ್ಟು ಜಾಣತನದಿಂದ ಕೂಡಿದಾವೆ ಅನ್ನೋದನ್ನ ನೋಡ್ಬೇಕು. ಅದನ್ನ ಸ್ವಲ್ಪ ನಾವು ವಿಶ್ಲೇಷಣೆ ಕೂಡ ಮಾಡ್ಬೇಕು. ಯಾವ ಉದ್ದೇಶ ಇಟ್ಕೊಂಡು ಆ ರೀತಿಯ ಸಲಹೆಗಳನ್ನ ಕೊಟ್ಟು ಹೋಗ್ತಾಳೆ, ಆದ್ರೆ ಅದ್ರ ಪರಿಣಾಮ ಏನಾಗುತ್ತೆ? ಹೌದಾ? ಇದು ಕಥೆಯ ಜಾಣ್ಮೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಜನಪದ ಕಥೆಯ ಜಾಣ್ಮೆ ಇಲ್ಲಿದೆ. ಅಂದ್ರೆ ಆ ತಾಯಿ ಮಗಳಿಗೆ ಕೊಟ್ಟ ಸೂಚನೆಯ ಪರಿಣಾಮ ಏನಾಗುತ್ತೆ? ಆ ಪರಿಣಾಮನೇ ಕಥೆಯ ಬೇರೆ 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 ಮುಖದಲ್ಲಿ ಅರಳತಾ ಹೋಗೋದಕ್ಕೆ ಕಾರಣ ಆಗುತ್ತೆ. ಇದು ಒಂದು. ಎರಡನೇದು, ಬಹಳ ಇನ್ನೊಂದು ದೊಡ್ಡ ತಿಳಿವು ಏನು ಅಂತಂದ್ರೆ, ಇಲ್ಲಿ ಆ ಹೆಣ್ಣು ಮಗಳ ಒಂದು ಪ್ರತಿಕ್ರಿಯೆ ಇದೆ ಕೋತಿಗೆ ಸಂಬಂಧಿಸಿದಾಗೆ. ಅವಳಿಗೆ ಕೋಪ ಬರುತ್ತೆ ಮೊದಲಿಗೆ, ಆ ನಂತರ ಕೋತಿಯನ್ನು ಮೆಚ್ಕೊಳ್ತಾಳೆ. ಯಾಕೆ ಅಂತ ಅಲ್ವಾ? ಅವಳ ವರ್ತನೆಯಲ್ಲಿ ಎರಡು ಮುಖಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗುತ್ತೆ ನಾವು. ಯಾಕೆ ಆ ತಾಯಿಯ, ಆ ಹೆಣ್ಣು ಮಗಳ ಒಂದು ಪ್ರತಿಕ್ರಿಯೆ, ಸ್ಪಂದನೆ ಈ ಕೋತಿಗೆ ಸಂಬಂಧಿಸಿದ ಹಾಗೆ ಎರಡೆರಡು ಮುಖದಲ್ಲಿ ನಮ್ಗೆ ಕಾಣ್ತವೆ? ನಮ್ಗೆ ಕಥೆ ಹೇಳುತ್ತೆ, ಅದು ಹಣ, ದುಡ್ಡು ಅಥವಾ ಸಂಪತ್ತು. ಅದು ಚಿನ್ನ ಇರ್ಬೋದು, ಅಥವಾ ಯಾವುದು ನಾವು ದುಡ್ಡು, ಹಣ ಇತ್ಯಾದಿ ಕರಿತೀವಿ, ಅದನ್ನು ಇರ್ಬೋದು. ಅಂದ್ರೆ ಇಲ್ಲಿ ಇನ್ನೂ ಸ್ವಲ್ಪ ನಾವು ಆಳಕ್ಕೆ ಹೋಗಕ್ಕೆ ಬಯಸಿದ್ರೆ, ಬಹುಶಃ ಇಡೀ ಕಥೆಯಲ್ಲಿ ಈ ಹಣ, ಸಂಪತ್ತು, ದುಡ್ಡು ಕೇಂದ್ರವಾಗಿದೆ ಏನೋ ಅಂತ. ಇದರ ಸುತ್ತಲೂ ಬೇರೆ 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 ರೀತಿಯ ಪ್ರತಿಕ್ರಿಯೆಗಳು ಹುಟ್ಕೊಳ್ತಾ ಇದ್ದಾವೆ. ಅಂದ್ರೆ ಮನುಷ್ಯನ ಸ್ವಭಾವವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಹೇಗೆ ನೋಡಿ ಈ ಕಥೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಹಾಯ ಮಾಡಬಹುದು ಅನ್ನೋದು ಒಂದು. ಎರಡನೇದು, ಇಲ್ಲಿ ಕಳ್ಳ ಬರ್ತಾನೆ. ಕಳ್ಳನಲ್ಲಿ ಸಂಪತ್ತಿದೆ ಅಂತ ಅನ್ನೋದು ಈ ಕಥೆಯಲ್ಲಿನ ಒಂದು ದೊಡ್ಡ ದೊಡ್ಡ ವ್ಯಂಗ್ಯ ಆಗಬಹುದು. ಸಾಮಾನ್ಯ ಜನರು ಊರಿನಲ್ಲಿರೋರು ಬಡವರಾಗಿದ್ದಾರೆ, ಆದರೆ ಕಳ್ಳ ಎಲ್ಲೋ ಇರೋವನು, ಬೆಟ್ಟದ ಮೇಲೆ ಎಲ್ಲೋ ಗುಹೆಯಲ್ಲಿ ಇರೋವನು ಕಳುವು ಮಾಡೋದ್ರಿಂದಾಗಿನೇ ಅವನು ಶ್ರೀಮಂತ ಆಗಿದ್ದ. ಇದು ಬಹಳ ಆಲೋಚನೆ ಮಾಡಬೇಕಾದದ್ದು. ಇಲ್ಲಿ ಒಂದು ರೀತಿಯ ನಮ್ಮ ಸಮಕಾಲೀನ ಬದುಕಿನ ಒಂದು ವ್ಯಂಗ್ಯವ ಚಿತ್ರ ಕೂಡ ಇಲ್ಲಿ ಇದ್ದಿರಬಹುದೇನೋ ಅಂತ. ಯಾಕೆಂತಂದ್ರೆ ಇಡೀ ನಮ್ಮ ಕಾಲದ ಅಥವಾ ಯಾವುದೇ ಕಾಲದ ಒಂದು ವಿಡಂಬನೆ ಇಲ್ಲಿದೆ, ಸಾಮಾಜಿಕ ಆರ್ಥಿಕ ವಿಡಂಬನೆ ಇದೆ. ಯಾರು ಶ್ರೀಮಂತರಾಗ್ತಾರಪ್ಪ? ಸುಮ್ಮನೆ ದುಡಿದು ಇದ್ದವರು ಅಷ್ಟ್ರ ಮಟ್ಟಿಗೆ ಬದುಕಿರ್ತಾರೆ. ಅದು ಕಳ್ಳ ಬಹಳ, ಯಾಕಂದ್ರೆ ಅವನು ಉಳಿದವ್ರನ್ನ ದರೋಡೆ ಮಾಡಿ ಲೂಟಿ ಮಾಡಿ ತಗೊಂಡು ಬಂದಿರ್ತಾನೆ. ಇದು ಒಂದು ರೀತಿಯ ಸಮಕಾಲೀನ ರಾಜಕೀಯದ ವಿಶ್ಲೇಷಣೆ ಕೂಡ ಆಗ್ಬಹುದು, ಆರ್ಥಿಕ ರಾಜಕೀಯ ವಿಶ್ಲೇಷಣೆ ಕೂಡ ಆಗ್ಬಹುದು. ಅದಕ್ಕೊಂದು ಅವಕಾಶ ಇದೆ, ಅದನ್ನ ನಾವು ಗಮನಿಸ್ಬೇಕು ಅಂತ ನನಗೆ ಅನ್ಸುತ್ತೆ. ಇನ್ನೂ ಒಂದು ಅಂಶ ಹೇಳಿ ಮುಗಿಸ್ತೀನಿ. ಕೊನೆಗೆ ಒಟ್ಟಾರೆ ಕಥೆ ಒಂದು ರೀತಿ ಸುಖಾಂತಕ್ಕೆ ನಮ್ಮನ್ನ ಹೇಳ್ಕೊಂಡು ಹೋಗ್ತದೆ. ಸುಖಾಂತವಾಗಿ ಅಂದ್ರೆ ಕೋತಿ ಕೂಡ ಮನುಷ್ಯನ ಆಗ್ತದೆ. ಬಟ್ ಅಲ್ಲಿ ನನಗೆ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ, ಆ ಕೋತಿ ಮನುಷ್ಯರಾಗೋದಿದೆಯಲ್ಲ,
ಗೊಂಬೆ ಜೀವಂತ ಮನುಷ್ಯಳಾಗೋದು, ಹುಡುಗಿ ಆಗೋದು, ಕೋತಿ ಒಬ್ಬ ನಿಜವಾದ ಯುವಕ ಆಗೋದು. ಬಹುಶಃ ಆ ಹೆಣ್ಣು ಮತ್ತು ಈ ಜೀವ, ಆ ಕೋತಿ ಅನ್ನೋ ಜೀವ ಅಂತ ಅಂದ್ಕೊಂಡ್ರು ಸಹಿತ, ಪ್ರಾಣಿ ಅಂತ ಅಂದ್ಕೊಳ್ಳೋಣ, ಒಟ್ಟಾರೆ ಪ್ರಾಣಿಯನ್ನು ಮನುಷ್ಯರನ್ನಾಗಿ ಮಾಡುವ ಒಂದು ಶಕ್ತಿ ಪ್ರೀತಿಯಲ್ಲಿದೆ. ಬಹುಶಃ ಆ ಹೆಣ್ಣಿನಲ್ಲಿದೆ. ಈ ಕಥೆ ಪ್ರಕಾರ ಆ ಹೆಣ್ಣಿನ ಒಂದು ಮೂರ್ತಿ ಮಾಡ್ಕೊಂಡು ಹೋಗಿರ್ತಾರೆ, ಹೆಣ್ಣಿಗೆ ಜೀವ ಬರುತ್ತೆ. ಇದೆಲ್ಲದ ಅರ್ಥ ಹೇಗಿದ್ದಿರಬಹುದು ಅಂತಂದ್ರೆ, ಪ್ರೀತಿಗೆ ಪ್ರಾಣಿತ್ವವನ್ನು ಮನುಷ್ಯತ್ವವನ್ನಾಗಿ ಮಾಡುವ ಶಕ್ತಿ ಇದ್ದಿರಬಹುದಾ? ಎಲ್ಲಾ ಪ್ರಶ್ನೆಗಳು ನಾನು ಉತ್ತರ ಕೊಡ್ಬೇಕು ಅಂತಲ್ಲ, ಇದರಲ್ಲಿ ಹುಟ್ಕೊಳ್ತಾವಲ್ವಾ? ಇಂಥ ಎಲ್ಲಾ ಪ್ರಶ್ನೆಗಳು ಇಲ್ಲಿ ಇದ್ದಿರಬಹುದಲ್ವಾ? ಇದನ್ನು ಕುರಿತು ನಾವು ನಮ್ಮೊಳಗೆ, ನಮ್ಮ ಗುಂಪಿನಲ್ಲಿ ಮತ್ತು ನಾವು ಕಥಾ ವಾಚನ ಮಾಡುವ ಮಕ್ಕಳ ಎದುರಿಗೆ ಈ ತರದ ಒಂದು ಚರ್ಚೆ ಅವರ ಮಟ್ಟದಲ್ಲಿ ನಡೆಸಬಹುದಲ್ವಾ ಅಂತ ನನಗೆ ಅನ್ನಿಸ್ತು. ಇದಕ್ಕೆಲ್ಲ ಅವಕಾಶ ಈ ಕಥೆ ಮಾಡಿಕೊಡುತ್ತೆ. ಓಕೆ, ಸಮರ್ಥವಾದ ಓದು, ಇನ್ನು ಹೆಚ್ಚು ಕಲೆಗಾರಿಕೆ ಇರುವ ಓದು ನಿಂದ ಇದೆಲ್ಲ ಸಾಧ್ಯ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಮತ್ತೊಂದು ಸರಿ ತಮ್ಗೆ ಮೆಚ್ಚುಗೆ ಮತ್ತು ಧನ್ಯವಾದ ಎರಡು. ಇದ್ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ನಾನು ಮಾತಾಡಿದ್ರ ಬಗ್ಗೆ ಪ್ರತಿಸ್ಪಂದಿಸಿ ದಯವಿಟ್ಟು. ಅನೇಕ ವಿಚಾರಗಳನ್ನ, ಅಂದ್ರೆ ಒಂದು ಕಥೆಯ ಇನ್ನೊಂದು ಮುಖ, ವಾಚನ ಕಲೆಯ ಮುಖ ಒಂದು, ಎರಡನೇದು ತಿಳಿವಿನ ಮುಖ, ತಿಳುವಳಿಕೆಯ ಒಂದು ಮುಖದ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಉಳಿದವ್ರು ದಯವಿಟ್ಟು ಸ್ಪಂದಿಸ್ಬೇಕು. ಚೆನ್ನಾಗಿತ್ತು ನೀವು ಹೇಳಿದ್ದೆಲ್ಲ ಅಂತ ಹೇಳೋದು ಬಿಟ್ಟು ಬೇರೆ ಏನಾದ್ರು ಹೇಳ್ರಿ. ನಾನು ಹೇಳ್ಬೇಕು ಅನ್ಕೊಂಡೆ. ಅದೇ ನೀವ್ ಹೇಳ್ದಾಗೆ ಇಲ್ಲಿ ಪ್ರಾಣಿನ ಸಾಂಕೇತಿಕವಾಗಿ ಇಟ್ಕೊಂಡು ಮನುಷ್ಯನಲ್ಲಿರುವ ಒಂದು ಆಲೋಚನೆ, ಪ್ರಾಣಿಯ ಮಟ್ಟದ ಆಲೋಚನೆ, ಅಂದ್ರೆ ಒಂದ್ ರೀತಿ ಏನ್ ಹೇಳ್ತಾರೆ, ತುಂಬಾ ಬೇಕು ಅನ್ನೋ ಒಂದು ಅದು ಇರುತ್ತಲ್ಲ ಒಳಗಿಂದು, ಅದು ಹೋಲಿಕೆ ಸೂಕ್ತ ಅನಿಸುತ್ತೆ. ಆಮೇಲೆ ಯಾವುದೇ ಜಾನಪದ ಕಥೆನಲ್ಲೂ ಕೂಡ ಇದು ಸುಮ್ಮನೆ ಮೇಲ್ನೋಟಕ್ಕೆ ಒಂದು ಪಾತ್ರಗಳದ ಹೆಣಿಕೆ ಇದ್ರೂನು ಒಳಗಡೆ ಒಂದು ಸಾಮಾಜಿಕ ನೆಲೆಯಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅನ್ಸುತ್ತೆ ಅದು. ಸೊ ಆ ನಿಟ್ಟಿನಲ್ಲೇ ನಾವು ಜಾನಪದ ಕಥೆಗಳನ್ನೆಲ್ಲ ನೋಡೋದು ಸೂಕ್ತ ಏನೋ ಅಂತ ನನಗನ್ನಿಸ್ತು. ಅವಾಗ ನಮ್ಗೆ ಅದ್ರ ಒಳ ಅರ್ಥ ಗೊತ್ತಾಗ್ತಾ ಹೋಗುತ್ತೆ ಅಂತ ನನ್ನ ಭಾವನೆ ಇದು. ಹೌದು, ನಿಜ ಹೇಳಿದ್ದು. ತುಂಬಾ ಥ್ಯಾಂಕ್ಸ್. ಜೈ ಸರ್. ಮತ್ತೆ ಸರಿ, ಧನ್ಯವಾದಗಳು. ನನ್ನ ಪ್ರಕಾರ ಜನಪದ ಸಾಹಿತ್ಯ ಓದುದೇ ಒಂದು ದೊಡ್ಡ ಕಲೆ ಅಂತ ಅನ್ಬೋದು. ಮೇಡಮ್ ತುಂಬಾ ಚೆನ್ನಾಗಿ ಓದಿದ್ದಾರೆ. ಅದ್ರ ಜೊತೆಗೆ ಸಾರಾಂಶದ ಕುರಿತಾಗಿ ಹೇಳ್ಬೇಕಂದ್ರೆ, ಪ್ರತಿಯೊಂದು ಪದಗಳು ಆ ಗ್ರಾಮ್ಯಕ್ಕೆ ಸಂಬಂಧಪಟ್ಟಾಗೆ ಓದ್ಬೇಕಾಗಿರುವುದು ಅದೊಂದು ದೊಡ್ಡ ಪ್ರಯಾಸವಾದ ಕೆಲಸ. ಯಾಕಂದ್ರೆ ಬೇರೆ ಬೇರೆ ಪ್ರಾಂತ್ಯದಲ್ಲಿರುವಂತ ನಮ್ಮವರಿಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ದಕ್ಷಿಣ ಕನ್ನಡದವನು, ಉತ್ತರ ಕರ್ನಾಟಕದ ಭಾಷೆ ಓದ್ಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ಸ್ವಲ್ಪ ತ್ರಾಸ ಆಗ್ತದೆ, ಕಷ್ಟ ಆಗುತ್ತೆ. ಸೊ ಅಂದ್ರೆ ಅದು ಭಾಷೆಯ ಮೇಲೆ ಅದರ ಹಿಡಿತ ಸ್ವಲ್ಪ ಬೇಕಾಗುತ್ತೆ. ಮಕ್ಕಳಿಗೆ ಹೇಳ್ಬೇಕಾದ್ರೆ ಕತೆ, ಅಥವಾ ಇವನ್ ದೊಡ್ಡವರಿಗೆ ಕತೆ ಹೇಳ್ಬೇಕಾದ್ರೆ ಖಂಡಿತ ಬೇಕಾಗುತ್ತೆ. ಸೊ ಅದನ್ನ, ಆ ಪರಿಣತಿಯನ್ನು ಪಡ್ಕೊಳ್ಳುವಾಗ ಯಾವ ಕಥೆನೂ ಓದ್ಲಿಕ್ಕೆ ಖಂಡಿತ. ಅದ್ರ ಜೊತೆಗೆ ಸರ್ ಹೇಳಿದಾಗೆ ಕಥೆಯ ಕಥೆಯೊಳಗೆ ನಾವು ಪ್ರವೇಶ ಮಾಡಬೇಕು, ನಾವು ಕಥೆ ಆಗ್ಬೇಕು. ನಾವು ಕಥೆ ಆದ್ರೆ ಖಂಡಿತವಾಗಿ ಆ ಕಥೆ ಎಲ್ಲರಿಗೂ, ನಮಗೆ ಫಸ್ಟ್ ಕೇಳಲಿಕ್ಕೆ ಖುಷಿ ಆಗುತ್ತೆ, ಅವಾಗ ತನ್ನಷ್ಟಕ್ಕೆ ಇನ್ನೊಬ್ಬರಿಗೂ ಕೇಳಲಿಕ್ಕೆ ಖುಷಿ ಆಗ್ಬೋದು ಅಂತ ನನ್ನ ಭಾವನೆ. ಅದ್ರ ಜೊತೆಗೆ ನಾನು ಒಂದು ಮಾತು ಹೇಳ್ಬೇಕು ಅಂತ ಇದ್ದೆ. ಹಿಂದಿನ ಮೇಡಮ್ ಓದಿದ ಕಥೆಯ ಬಗ್ಗೆ ನಂಗೆ ನೆನಪಾದ್ದೇನೆಂದ್ರೆ, ನಾವು ಮಕ್ಕಳಾಗಿರುವಾಗ ನಮಗೆ ದೊಡ್ಡವರ ಚಪ್ಪಲ ಹಾಕುವ ಅಭ್ಯಾಸ ಇದೆ. ನಾವೇನ್ ಮಾಡ್ತೀವಿ, ನಾನೇ ದೊಡ್ಡವನು ಅಂತ ಆವಾಗಲೇ ತೀರ್ಮಾನ ಮಾಡಿರ್ತೀವಿ. ಅಂದ್ರೆ ನನ್ನ ನೈಜವಾದ ವಯಸ್ಸಿಗೆ ಅನುಗುಣವಾಗಿ ನಾನು ಆವಾಗ ಇರಲ್ಲ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಚೈಲ್ಡ್ಹುಡ್ ಬಿಕಮ್ ದಟ್ ಟೈಮ್ ಅಡಲ್ಟ್ಸ್ ವಿಲ್ ಬಿಕಮ್ ಚೈಲ್ಡ್ ಅಂತ, ಆತರ. ಸೊ ಅಂದ್ರೆ ವಯಸ್ಕರು ಮಕ್ಕಳಾಗ್ತಾರೆ, ಮಕ್ಕಳು ವಯಸ್ಕರಾಗ್ತಾರೆ ಅಂತ. 4 ವರ್ಷ 5 ವರ್ಷ ಮಗು ವಯಸ್ಕರ ತರ ಮಾತಾಡುತ್ತೆ. ಯಾಕಂದ್ರೆ ಅದಕ್ಕೆ ನಾನು ಆದಷ್ಟು ಬೇಗ ದೊಡ್ಡ ಆಗ್ಬೇಕು ಹೇಳುವಂತ ಭಾವನೆ ಇದೆ. ಅದೇ ವಯಸ್ಕರೇ, ಅಯ್ಯೋ ನಾನು ಇನ್ನು ಚಿಕ್ಕವನಾಗ್ತಿದ್ದೆ, ಎಷ್ಟು ಬೇಗ ದೊಡ್ಡವನಾದಲ್ಲ ಅಂತ ಹೇಳುವಂತ ಭಾವನೆ ಇರುತ್ತಲ್ವಾ. ಇದು ಮೋಸ್ಟ್ಲಿ ಕೆಲವೊಂದು ಕಥೆಗಳಲ್ಲಿ ಖಂಡಿತವಾಗಿ, ಹಿಂದಿನ ಕಥೆಯಲ್ಲಿ ಅಂತೂ ಖಂಡಿತವಾಗಿ ಒಂದು ಸಣ್ಣ ಪರಿಣಾಮ ಬೀರುತ್ತೆ ನಮಗೆ. ಇರುವಂತೆ ಇರ್ಬೇಕು, ನಾವು ಆ ಕಡೆ ಈ ಕಡೆ ಆಗ್ಬಾರ್ದು, ಅಲ್ಲೇ ಇರ್ಬೇಕು ಹೇಳುವಂತ ಒಂದು ಪ್ರಸಕ್ತ ಸಮಯದಲ್ಲಿ, ಅಂದ್ರೆ ಈಗ ಪ್ರೆಸೆಂಟ್
ಈಗ ನಾವಿರ್ಬೇಕು, ಮುಂದೆ ಅಥವಾ ಹಿಂದೆ ಬಾರ್ದು ಅಂತ ಹೇಳುವಂತ ವ್ಯಕ್ತ ಆ ಕಥೆಯಲ್ಲಿ ನಂಗೆ ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಕುಲಕರ್ಣಿ ಸರ್, ನೀವು ಮಾತಾಡಿ ಈಗ. ನಮಸ್ಕಾರ ಸರ್. ಕತೆ ಹೇಳಿದ ರೀತಿ ತುಂಬಾ ಇಷ್ಟ ಆಯ್ತು ನಂಗೆ. ಇದಕ್ಕಿಂತ ಮುಂಚೆ ಮೇಡಮ್ ಹೇಳಿದಾಗ ನನ್ನ ಮನ್ಸಲ್ಲಿ ಒಂದ್ ಕಡೆ ಅನ್ನಿಸ್ತಾ ಇತ್ತು, ಯಾಕೆ ಆ ಒಂದು ಪ್ರಾಂತ್ಯದ್ದು, ಯಾಕೆಂದ್ರೆ ಜಯಂತ್ ಸರ್ ಏನ್ ಹೇಳಿದ್ರು ಅದೇ ಹಾದಿಯಲ್ಲಿ ನಾನು ಒಂದೆರಡು ಮುಂದೆ ಹೊರಿಸ್ತೀನಿ. ಆ ಪ್ರಾಂತ್ಯಕ್ಕೆ ತಕ್ಕಂತೆ ಆ ಮಕ್ಕಳಿಗೆ ಕತೆ ಹೇಳೋದನ್ನ ಹೇಳಿದಾಗ ಇನ್ನೂ ಹತ್ತಿರವಾಗುತ್ತೆ. ಯಾಕೆಂದ್ರೆ ನಾವು ಆ ಕತೆ ಹೇಳ್ಬೇಕಾದ್ರೆ ಆಡು ಭಾಷೆಯಲ್ಲಿ ಹೇಳ್ಕೊಂಡು ಆ ಓದುವ ಭಾಷೆಯನ್ನೇ ರೀತಿಯಲ್ಲಿ ಹೇಳಿದಾಗ ಏನಾಗತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇರ್ತೋ ಏನೋ ಆ ವಯಸ್ಸಿನ ಮಕ್ಕಳಿಗೆ. ಅದನ್ನ ನೀವು ಇಲ್ಲಿ ಬ್ರೇಕ್ ಮಾಡಿ ಆ ಲೋಕಲ್ ಲ್ಯಾಂಗ್ವೇಜ್ ನ ಬಳಸಿ ಹೇಳಿದ್ದೀರಿಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಅದನ್ನೇ ಕಾಯ್ತಾ ಇದ್ದೆ, ನಾನು ಕೇಳೋಣ ಅನ್ಕೊಂಡಿದ್ದೆ. ದಯವಿಟ್ಟು ಯಾಕೆ ಆ ಲೋಕಲ್ ಲ್ಯಾಂಗ್ವೇಜ್ ಬಳಸಿ ಮಾತಾಡಬಹುದಾ ಅಥವಾ ಕತೆ ಹೇಳಬಹುದಾ ಅನ್ನೋದನ್ನ ನಾನು ಕೇಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ಗೆ ಉತ್ತರ ಸಿಕ್ತು. ಇದು ಒಂದು. ನಾನಿಲ್ಲಿ ಎರಡು ಅಂಶಗಳನ್ನ ಹಾಕೊಂಡೆ. ಒಂದು, ಮಗುವಿಗೆ ಹೇಳ್ಬೇಕಾದ್ರೆ, ಆ ವಯಸ್ಸಿನ ಮಿತಿಯಲ್ಲಿ ಹೇಳ್ಬೇಕಾದ್ರೆ ಈ ಕಥೆಯಲ್ಲಿ ಮನುಷ್ಯನ ಒಂದು ಭಾವನೆಯನ್ನ ಕೋತಿಗೆ ಹೋಲಿಸಿ, ಅಂದ್ರೆ ಮಂಗದ ಒಂದು ಏನು ಮನೋಭಾವನೆ ಇರುತ್ತೋ ಅಥವಾ ಅದನ್ನ ಹೆಂಗೆ ನಾವು ಅನ್ಕೊಂಡಿದೀವೋ, ಆ ಚಂಚಲವಾಗಿರ್ಬೋದು ಅಥವಾ ಒಂದು ಅದಕ್ಕೆ ಇರುವಂತಹ ಒಂದು ವಿಭಿನ್ನತೆ, ಅಂದ್ರೆ ಬೇರೆ ಬೇರೆ ಪ್ರಾಣಿಗಳ ಒಂದು ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತೀವೋ ಆ ತರದ್ರಲ್ಲಿ ಕೋತಿ ಅನ್ನೋದು ಅಥವಾ ಮಂಗ್ಯ ಅನ್ನೋದು ಹೆಂಗೆ ಅನ್ನೋದನ್ನ ಇಲ್ಲಿ ಒಂದು ತೋರಿಸ್ತು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳಿದ್ರೆ, ನನಗೆ ಅನ್ಸಿದ್ದು ಮನುಷ್ಯನಲ್ಲಿ ಇರುವಂತಹ ಚಂಚಲತೆ ಅಥವಾ ಅವನು ಆ ಒಂದು ಮೆಟೀರಿಯಲಿಸ್ಟಿಕ್ ಅನ್ನೋದಕ್ಕೆ ಯಾವ ತರ ಇಂಪಾರ್ಟೆನ್ಸ್ ಕೊಡ್ತಾನೆ. ಅವನಿಗೆ ಹೊಟ್ಟೆಗೆ ಒರೆಯಕ್ಕೆ ಊಟ ಇದ್ರೂ ಸಹ ಮತ್ತೆ ಅಲ್ಲಿ ಆ ಚಿನ್ನ ಹಣ ಅನ್ನೋದಕ್ಕೆ ಅವ್ನು ಮತ್ತೆ ಪ್ರಿಫರೆನ್ಸ್ ಹೆಂಗ್ ಕೊಡ್ತಾನೆ ಅಂದ್ರೆ, ಅವನಿಗೆ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋದು ಒಂದೇ ಅಲ್ಲ, ಮತ್ತೆ ಅವನಿಗೆ ಮೆಟೀರಿಯಲಿಸ್ಟಿಕ್ ಬಗ್ಗೆ ಇನ್ಫ್ಲೂಯೆನ್ಸ್ ಹೆಂಗಾಗ್ತಾನೆ ಅನ್ನೋದು ಇಲ್ಲಿ ತೋರಿಸ್ತು. ಅದರಲ್ಲಿ ನಂಗೆ DVG ಅವ್ರದ್ದು ಒಂದು ಕಗ್ಗದೊಳಗೆ ಬರುವಂತ ಒಂದು ಪಾಯಿಂಟ್ ನಮ್ಕಾಯ್ತು. ಮನುಷ್ಯನ ಅವ್ರು ಹೆಂಗೆ ಹೋಲಿಸ್ತಾರೆ ಅಂತ. ಮನುಷ್ಯ ಅಂದ್ರೆ ಹೆಂಗೆ ಅಂದ್ರೆ ನರಿಯಂತಹ ಬುದ್ಧಿ, ಕೋತಿಯಂತಹ ಒಂದು ಚಂಚಲತೆ ಇರುವಂತಹ ಎರಡೂ ಸೇರಿ ಆಗಿರೋನು ಮನುಷ್ಯ ಅಂತ ಒಂದ್ ಕಡೆ ಹೇಳ್ತಾರೆ. ಇದಿಷ್ಟು ಪಾಯಿಂಟ್ ನನಗೆ ಇಲ್ಲಿ ನೆನಪು ಬಂತು. ಇದನ್ನ ನೆನಪಿಸ್ಕೊಟ್ಟಿದ್ದಕ್ಕೆ ಟೀಚರ್ಗೆ ನಾನು ತುಂಬಾ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದಗಳು ಸರ್. ಒಟ್ಟಾರೆ ಈ ವಾಚನದ ನಂತರದ ಸಂವಾದವು ಕೂಡ ಚೆನ್ನಾಗಾಯ್ತು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ಕೊನೆಯ ಭಾಗಕ್ಕೆ ಬರ್ತಾ ಇದೀವಿ. ಧ್ವನಿ ಬಳಗದ ಪರವಾಗಿ ಶ್ರೀಮತಿ ಪ್ರೇಮಾ ಶಿವಾನಂದ್ ಅವರು ನಮ್ಮ ಕಥಾ ವಾಚನವನ್ನ ಪ್ರಸ್ತುತಪಡಿಸ್ತಾರೆ. ಈಗ ನಮಸ್ಕಾರ ಎಲ್ರಿಗೂ. ಈ ಕತೆ ಹೆಸರು ಒನ್ ಸೀಡ್ ಅಂತ. ನಾನು ಇದನ್ನ ಆ ಒಂದು ಬೀಜ ಅಂತ ಮಾಡಿದ್ದೀನಿ ಕತೆ ಹೆಸರು. ಇದರ ಲೇಖಕರು ರೋಸ್ಮರಿ ಫಿಲಿಪ್ಸ್ ಅಂತ. ಇವರು ಮೂಲತಃ ಇಂಟೀರಿಯರ್ ಡಿಸೈನರು ಮತ್ತೆ ಹಾಡುಗಾರ್ತಿ ಎರಡೂ ಆಗಿದ್ದಾರೆ. ಅವರೇ ಹೇಳೋ ಹಾಗೆ, ನಾನು ಈ ಸಂಗೀತದ ಕ್ಷೇತ್ರಕ್ಕೆ ಬಹಳ ತಡವಾಗಿ ಬಂದೆ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅವರು ಮೊದಲ ಪ್ರದರ್ಶನ ಕೊಟ್ಟಿದ್ದು ಅವರ 4ನೇ ವರ್ಷದಲ್ಲಿ ಒಂದು ಸಂಸ್ಥೆಯ ಸಹಾಯಾರ್ಥಕವಾಗಿ ಹಾಡಿದಂತ ಹಾಡು 4ನೇ ವಯಸ್ಸಿನಲ್ಲಿ. ಅವರು ಇಂಗ್ಲೆಂಡ್ನವರು, ಸಣ್ಣ ಹುಡುಗಿಯಾಗಿದ್ದಾಗ ಇಂಗ್ಲೆಂಡ್ ನಲ್ಲಿದ್ರು. ಆಮೇಲೆ ಕೊನೆಗೆ ಕೆನಡಾದಲ್ಲಿ ನೆಲೆ ನಿಂತರು. ಹಾಗೇನೆ ಅವ್ರಿಗೆ ಸಂಗೀತ ಬಹಳ ಇಷ್ಟವಾಗಿದ್ದು ಇದ್ರೂ ಕೂಡ ಬರವಣಿಗೆ ಕೂಡ ತುಂಬಾನೇ ಅಚ್ಚುಮೆಚ್ಚು ಅಂತ ಹೇಳ್ತಾರೆ ಅವರು. ಆ ನಿಟ್ಟಿನಲ್ಲಿ ಅವರು ಒನ್ ಸೀಡ್ ಕಥೆನ ಬರ್ದಿದ್ದಾರೆ. ಮತ್ತು ಅವರೇನೆ, ಇದು ಅಲ್ಲದೆ ಬಹಳಷ್ಟು ಕಥೆಗಳನ್ನ ಅವ್ರು ಬರ್ದಿದ್ದಾರೆ, ಹಾಡುಗಳ್ನು ಬರ್ದಿದ್ದಾರೆ. ಅವರೇ ಸಂಗೀತ ಸಂಯೋಜನೆ ಮಾಡಿ ಹಾಡ್ತಾರೆ ಕೂಡ. ಅವ್ರಿಗೆ ನಿಜವಾದ ಆಸಕ್ತಿ ಸಂಗೀತದಲ್ಲಿ ಹುಟ್ಟಿದ್ದು ಅವರ 18ನೇ ವರ್ಷದಲ್ಲಿ ಸ್ವಂತ ತಮ್ಮದೇ ಆದಂತ ಒಂದು ಗಿಟಾರ್ ತಗೊಂಡಾಗ ನನಗೆ ಬಹಳ ಆಸಕ್ತಿ ಬಂತು ಅಂತ ಹೇಳ್ತಾರೆ. ಹಾಗೇನೆ ಮುಂದುವರಿತಾ ಅವರ 21ನೇ ವರ್ಷದಲ್ಲಿ ಈ ಗಂಟ್ಲು ಹತ್ರ ಇಲ್ಲೇನು ಗಂಟವಾಳ ಅಂತ ಒಂದು ಪದ ಬಳಸ್ತೀವಿ, ಅದು ನೋವು ಉಬ್ಬಿರುತ್ತೆ ನೋಡಿ, ಅದನ್ನ ತೆಗೆಸ್ಕೊಂಡು ನಂತರ ಅವ್ರು ಹಾಡೋದನ್ನ ಮತ್ತೆ ಪ್ರಾರಂಭ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟಕರವಾಗಿತ್ತು ಆ ಟೈಮು ಅಂತ ಹೇಳ್ತಾರೆ. ಅದಾಗ್ಯೂ ಕೂಡ ಅವರು ಬರವಣಿಗೆನಲ್ಲಿ ಬಹಳ ಆಸಕ್ತಿ ಹೊಂದಿರೋದ್ರಿಂದ ಬರವಣಿಗೆ ಮತ್ತು ಸಂಗೀತ ಎರಡನ್ನೂ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಈಗ ಅವರೇ ಬರ್ದಿರೋ ಅಂತ ಒನ್ ಸೀಡ್ ಅನ್ನ ಒಂದು ಕಥೆನ ನಾನು ವಾಚನ ಮಾಡ್ತಾ ಇದ್ದೀನಿ. ಈ ಚರ್ಚೆಗಳ ನಂತರ ನನಗೆ ಈಗ ಏನ್ ಅನ್ನಿಸ್ತು ಅಂದ್ರೆ,
ಈ ಕಥೆನ ನಾನು ಉತ್ತರ ಕರ್ನಾಟಕದಲ್ಲಿ ಭಾಷೆನಲ್ಲಿ ಹೇಳೋ ಅಥವಾ ಈ ಬೆಂಗಳೂರಲ್ಲಿ ಮಾತಾಡೋ ತರ ಹೇಳೋ ಅಂತ ನನಗೆ ಗೊಂದಲ ಶುರುವಾಗಿದೆ. ನೀವ್ ಯಾವ್ದು ಹೇಳ್ತೀರೋ ಅದನ್ನ ಮಾಡ್ತೀನಿ ನಾನು. ಹೇಳಿ. ಎರಡು ಬೇಡ, ಮಧ್ಯದ ಕರ್ನಾಟಕ. ಹಾ, ಆಗ್ಬೋದು. ಉತ್ತರನು ಬೇಡ, ದಕ್ಷಿಣನು ಬೇಡ, ದಾವಣಗೆರೆ ಮಧ್ಯದ ಹೇಳಿದ್ರೆ ಸಾಕು. ನಿಮಗೆ ಯಾವ್ದು ಹೆಚ್ಚು ಸುಖ ಅನ್ಸುತ್ತೆ ಅದು ಮಾಡಿ, ತೊಂದರೆ ಇಲ್ಲ. ನೋಡಿ, ನಾನು ಪ್ರಯತ್ನ ಮಾಡ್ತೀನಿ. ಎರಡನ್ನೂ ಸೇರ್ಸ್ಕೊಂಡು ಎಲ್ಲಿ ಹೇಗ್ ಸೂಕ್ತ ಆಗುತ್ತೆ ಅನ್ನೋದನ್ನ ಪ್ರಯತ್ನ ಮಾಡ್ತೀನಿ. ಅದೇ ಮಾಡಿ. ಆಲ್ ದಿ ಬೆಸ್ಟ್. ಈಗ ಕತೆ ಒಂದ್ ಸೀಡ್, ಕನ್ನಡದಲ್ಲಿ ಆ ಒಂದು ಬೀಜ. ಆ ಒಂದು ಬೀಜ ಇದು ಬಹಳ ಹಿಂದಿನ ಮಾತು. ಎಷ್ಟ್ ಹಿಂದಿಂದು ಅಂತ ನನಗೂ ಗೊತ್ತಿಲ್ಲ, ಆದ್ರೂ ಹಿಂದಿನ ಮಾತು. ಒಂದು ಬೀಜ ಏನ್ ಮಾಡ್ತು, ಒಂದ್ಸಲ ಗಾಳಿನಲ್ಲಿ ಹಾರಾಡ್ಕೊಂಡು ಹಾಗೆ ಗಿರ 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 ಅಂತ ಸುತ್ತಕೊಂಡು ಒಂದು ಮರಳು ಭೂಮಿನಲ್ಲಿ ಬಂತು. ಅಲ್ಲಿ ಬಂದು ಬಿತ್ತು. ಅದು ಬಿದ್ದಾಗ ಅದಕ್ಕೆ ಏನ್ ಅನ್ನಿಸ್ತೋ ಏನೋ, ಇಲ್ಲ ನಾ ಇಲ್ಲೇ ನೆಲೆ ನಿಲ್ಬೇಕು ನಾನು ಅಂತ ಅನ್ಕೊಳ್ತು. ಅದು ಒಂದ್ ರೀತಿಯಿಂದ ದೃಢವಾದ ನಿರ್ಧಾರನ ಮಾಡ್ತು, ನಾ ಇಲ್ಲೇನೆ ನಿಲ್ಬೇಕು ಅಂತ. ಇದರ ಮಾತ್ ಕೇಳಿ ಉಳ್ದಿದ್ದ ಬೀಜಗಳೆಲ್ಲ ಇದ್ವಲ್ಲ, ಜೋರಾಗಿ ನಗಕ್ ಶುರು ಮಾಡಿದ್ವು. ಕೇಕೆ ಹೊಡೆದ್ ನಗಕ್ ಶುರು ಮಾಡಿದ್ವು. ಇದಕ್ಕೆಲ್ಲ ತಲೆ ಕೆಟ್ಟದಂತ ನೋಡು, ಮಳೆಗಾಡಿನಾಗ ಇದು ನಿಲ್ಲುತ್ತದಂತ. ಸಾಧ್ಯನಾ ಇದೆಲ್ಲರೇ? ಇಲ್ಲಿ ತನ ಯಾವ ಬೀಜನೂ ನಿಂತಿಲ್ಲ. ಈ ಮರಳುಗಾಡಿನಾಗ ನಿಲ್ಲುದಂದ್ರೆ ಸುಮ್ನೆನಾ? ನೋಡ್, ನಿಂತೇ ಇಲ್ಲ. ಇದಕ್ಕೆಲ್ಲೋ ತಲೆ ಕೆಟ್ಟದ, ಇದು ಅಸಾಧ್ಯವಾದ ಮಾತನ್ನ ಮಾತಾಡ್ತದ ಇದು ಅಂತ ನಗೋದಿಕ್ಕೆ ಶುರು ಮಾಡಿದ್ವು. ಆದ್ರೂ ಈ ಬೀಜ ಇತ್ತಲ್ಲ, ಅದೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಇರ್ಲಿ ಬಿಡ್ರಿ ನಡೀತದ, ನೋಡ್ರಿ ನೀವು ಸ್ವಲ್ಪ ತಾಳ್ಮೆ ಇಟ್ಕೋರಿ ಅಂತ ಅಂತು ಮುಗುಳ್ನಕ್ಕೊಂಡು. ಹೀಗೆ ಈ ಎಲ್ಲ ಬೀಜಗಳು ತಲೆಗೊಂದೊಂದ್ ರಂಗ ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಸುಮ್ನೆ ಆದ್ವು. ತಡಿ ಕಾದ್ ನೋಡೋಣ ಅಂತ. ಹಾಗೆ ಕೆಲವು ದಿನಗಳು ಕಳೆದಾಗ ಈ ಬೀಜ ಇತ್ತಲ್ಲ, ಅದು ಸ್ವಲ್ಪ ಚಿಗುರು ಹೊಡಿತು. ಚಿಗುರು ಹೊಡೆದು ತನ್ನ ಬೇರ್ಗಳನ್ನ ಆ ಭೂಮಿ ಆಳಕ್ಕೆ ಕಳ್ಸಕ್ ಶುರು ಮಾಡ್ತು. ಮಾಡಿದಾಗ ಇವೆಲ್ಲ ಬೀಜಗಳು ಕಣ್ಣು ಬಿಟ್ಕೊಂಡು ಸುಮ್ಮನೆ ನೋಡ್ತಾ ಇದ್ವು. ಹಾಗೆ ದಿನಗಳು ಕಳೆದಂತೆ ಆ ಬೀಜ ಎರಡು ಚಿಗುರು ಎಲೆ ಚಿಗುರಿಸ್ತದು. ಅದೇ ಸಮಯಕ್ಕೆನೆ ಮತ್ತೆ ಆ ಬೇರುಗಳನ್ನ ಭೂಮಿ ಆಳಕ್ಕೆ ಇಳಿಸಕ್ ಶುರು ಮಾಡ್ತು. ಇದನ್ನೆಲ್ಲ ನೋಡಿದ ಬೇರೆ ಇನ್ನು ಉಳಿದಿದ್ದ ಬೀಜಗಳೆಲ್ಲ ಇದ್ವಲ್ಲ, ಅವು ಒಮ್ಮೆಲೆ ಕಿರ್ಚಾಡ್ಕೊಂಡು ನಗಕ್ ಶುರು ಮಾಡಿ ಹೇಳಕ್ ಶುರು ಮಾಡಿದ್ವು, ನೀನ್ ಇಷ್ಟೇ ಚಿಗ್ತಿದ್ಯಾ ಬಿಡು, ನೀ ಏನ್ ಇಲ್ಲಿ ಮುಂದಕ್ಕೆ ಏನು ಬೆಳೆಯೋದಿಲ್ಲ, ನೀನು ಇಷ್ಟೇನೆ ನಿಂದು, ಮತ್ ಹಂಗೆ ಹೋಗ್ತೀಯ ನೋಡು, ನೀನೇನು ನೆಲೆ ನಿಲ್ಲಲ್ಲ ಇಲ್ಲಿ ಅಂತ ಶುರು ಮಾಡಿದ್ವು. ಆದ್ರ ಈ ಬೀಜ ಒಂದ್ ಸ್ವಲ್ಪ ಚಿಗುರು ಹೊಡೆದಿತ್ತಲ್ಲ, ಆ ಬೀಜ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಇರ್ಲಿ ಸ್ವಲ್ಪ ಕಾದ್ ನೋಡ್ರಿ, ಸ್ವಲ್ಪ ತಾಳ್ಮೆ ಇರ್ಲಿ, ತೊಂದ್ರೆ ಇಲ್ಲ ಅಂತ ಹೇಳಿ ಇತ್ತು. ಅದು ತನ್ನ ನಿರ್ಧಾರದಂತೆ ಅದು ಗಟ್ಟಿಯಾಗೇನೆ ಉಳಿತಲ್ಲಿ. ಹೀಗೆ ಕೆಲವು ದಿನ ಕಳೆದ್ಮೇಲೆ ಆ ಎರಡೇ ಎಲೆ ಚಿಗುರಿದ್ದು ಹಾಗೆ ಎಲೆಗಳು ಚಿಗುರ್ತಾ ಹೋದ್ವು. ಅದ್ರ ಬೇರ್ಗಳನ್ನು ಭೂಮಿ ಆಳಕ್ಕೆ ಇಳಿತಾ ಆ ಮರುಭೂಮಿನಲ್ಲಿ ಸ್ವಲ್ಪ ತೇವಾಂಶ ಕಾಣಿಸ್ಕೊಂತು. ಇದನ್ನ ನೋಡಿ ಈ ಚಿಗುರು ಹೊಡೆದಿದ್ದ ಬೀಜಕ್ಕೆ ಬಹಳ ಸಂತೋಷ. ಅದು ಬಹಳ ಬೇಗನೆ ಬೆಳೆಯಕ್ ಶುರು ಮಾಡ್ತು. ಹೀಗೆ ಬೆಳೀತಾ ಅದು ಒಂದು ಸಸಿ ಆಯ್ತು. ಹಾಗೆ ಸ್ವಲ್ಪ ಎತ್ತರದ ಮರ ಆಯ್ತು. ಈಗ ಅದು ಎತ್ತರದ ಮರ ಆಗಿದ್ದನ್ನ ನೋಡಿ ಈ ಬೀಜಗಳು ಹೇಳಿದ್ವು. ಯಾಕೆಂದ್ರೆ ಅದೇ ಹೊತ್ತಿಗೆ ಮರಳುಗಾಡಿನಲ್ಲಿ ಜೋರಾಗಿ ಗಾಳಿ ಬೀಸ್ತಿತ್ತದು. ಆ ಗಾಳಿ ನೋಡಿ ನೀನು ಏನ್ ಎತ್ತರಕ್ಕೆ ಬೆಳೆದ್ರು ಅಷ್ಟೇ, ಈ ಗಾಳಿ ಬೀಸೋದ್ ನೋಡಿದ್ರೆ ನೀನೇನ್ ಉಳಿಯೋಂಗ್ ಕಾಣಲ್ಲ, ನಿನಗೇನು ಉಳುಗಾಲನೇ ಇಲ್ಲ ಬಿಡು, ಯಾಕಿಷ್ಟು ಬೆಳಿತೀಯ ಅಂತ ನಗಡಕ್ ಶುರು ಮಾಡಿದ್ವು. ಹೀಗೆ ಕೆಲವು ವರ್ಷಗಳು ಕಳೆದ್ವು. ಆ ಬೀಜಗಳು ಇವೇನು ಈ ಬೆಳೀತಾ ಇದ್ದಿದ್ದ ಬೀಜಕ್ಕೆ ಆಡ್ಕೊಂಡು ನಗ್ತಿದ್ವಲ್ಲ, ಆ ಬೀಜಗಳೆಲ್ಲ ಅಲ್ಲೇ ಹಾಗೆ ಇದ್ದ ಜಾಗದಲ್ಲೇ ಇದ್ವು. ಈ ಒಂದು ಬೀಜ ಮಾತ್ರ ದೊಡ್ಡದಾಗಿ ಮರವಾಗಿ ಬೆಳೀತು. ಅದು ಮರವಾಗಿ ಬೆಳೆದು ತನ್ನ ಹೂವ ಬಿಟ್ಟು ಕಾಯಾಗಿ ತನ್ನಲ್ಲಿರೋ ಬೀಜಗಳನ್ನ ಉದುರ್ಸಕ್ ಶುರು ಮಾಡ್ತದು. ಮರದ ಕೆಳಗೆಲ್ಲ ಉದುರ್ಸಕ್ ಶುರು ಮಾಡಿದಾಗ ಆ ಬೀಜಗಳು ಗಾಳಿಗೆ ಹಾರ್ಕೊಂಡು ಅಲ್ಲಲ್ಲಿ ಹೋಗಿ ಎಲ್ಲಾನು ಒಂದೊಂದು ಸಸಿ ಆದ್ವು. ಸಸಿಯಾಗಿ ಅವು ಕೂಡ ಪುಟಾಣಿ ಗಿಡ ಆಗಿ ಮರ ಆಗಿ ಅವು ಹೆಮ್ಮರವಾಗಿ ಬೆಳೆಯಕ್ ಶುರು ಮಾಡಿದ್ವು.
ಹೀಗಿರ್ಬೇಕಾದ್ರೆ ಈ ಗಾಳಿ ಏನ್ ಬೀಸುತ್ತೆ ನೋಡಿ, ಈ ಗಾಳಿನೇ ಬೇರೆ ಕಡೆಗೆಲ್ಲ ಹರಡ್ತು. ಇಲ್ಲಿ ತಂಪಿದೆ, ಇಲ್ಲಿ ಹಸಿರಿದೆ, ಬನ್ನಿ ಎಲ್ಲ ಅಂತ ಒಂದು ಸಂದೇಶ ಕೊಡ್ತು. ಆಗ ಕೆಲವು ಕೀಟಗಳು, ಕೆಲವು ಪಕ್ಷಿಗಳು ಎಲ್ಲ ಈ ಗಿಡದ ಹತ್ರ ಬರಕ್ ಪ್ರಾರಂಭ ಮಾಡಿದ್ವು. ಅವು ಕೂಡ ಅಲ್ಲೇನೆ ತಮ್ಮ ನೆಲೆನ ಕಂಡ್ಕೊಳಕ್ ಶುರು ಮಾಡಿದ್ವು. ಅಷ್ಟರಲ್ಲಾಗ್ಲೇ ಆ ಮರುಭೂಮಿನಲ್ಲಿ ಒಂದ್ ಸಣ್ಣ ಕೊಳ ನಿರ್ಮಾಣ ಆಗಿತ್ತು. ಈ ಗಿಡ ಬೆಳೆದಂತೆ ಬೆಳೆದಂತೆ ತೇವಾಂಶ ಜಾಸ್ತಿಯಾಗಿ ನೀರಿನ ಪ್ರಮಾಣ ಭೂಮಿ ಮೇಲೆ ಬಂದು ಅಲ್ಲೊಂದು ಕೊಳ ನಿರ್ಮಾಣ ಆಗಿತ್ತು. ಹಕ್ಕಿಗಳಿಗೆ ಅನುಕೂಲ ಆಯ್ತು. ಹೀಗೆ ಆ ಹಕ್ಕಿಗಳು, ಕೀಟಗಳು ಬರ್ಬೇಕಾದ್ರೆ ತಮ್ಮ ಜೊತೆಗೆ ಬೇರೆ ಬೇರೆ ಜಾತಿಯ ಬೀಜಗಳನ್ನು ತಂದಿದ್ವಲ್ಲ, ಅವನು ಎಲ್ಲ ಅಲ್ಲೇ ಉದುರಿದ್ವು ಅಥವಾ ಉದುರ್ಸಿದ್ವು. ಆವಾಗ ಆ ಒಂದು ಬೀಜಗಳು ಕೂಡ ಸಸಿಗಳಾಗಿ ಮರಗಳಾಗಿ ಬೆಳೆಯಕ್ ಶುರು ಮಾಡಿದ್ವು. ಕೆಲವೇ ದಿನಗಳಲ್ಲೇ ಅಲ್ಲಿ ಸುಂದರವಾದ ಹೂಗಳು ಅರಳಿದ್ವು. ಈ ಹೂವನ್ನೆಲ್ಲ ನೋಡ್ತಾ ನೋಡ್ತಾ ದುಂಬಿಗಳು, ಬೇರೆ 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 ಕೀಟಗಳು ಎಲ್ಲ ಬಂದು ಅಲ್ಲಿ ನೆಲೆ ನಿಲ್ಲಕ್ ಶುರು ಮಾಡಿದ್ವು. ಹೀಗೆ ಮುಂದುವರಿತಾ ಏನಾಯ್ತು, ಆ ಮರಳುಗಾಡಿನಲ್ಲಿ ಒಂದು ಪುಟಾಣಿ ಕಾಡೆ ಸೃಷ್ಟಿ ಆಯ್ತು. ಹೀಗೆ ಕೆಲವು ಪ್ರಯಾಣಿಕರು ಒಂಟೆಗಳ ಮೇಲೆ ಅಲ್ಲಿಂದ ಹಾದು ಹೋಗ್ತಾ ಇದ್ರು. ಆ ದಾರಿನಲ್ಲಿ ಹಾದು ಹೋಗ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತು. ಏನಪ್ಪಾ ಇಷ್ಟು ಬಿಸಿಲಿದೆ, ಎಲ್ಲಾದ್ರೂ ಸ್ವಲ್ಪ ನೆರಳು ಕಂಡ್ರೆ ಸಾಕು ಅಂತ. ಅಷ್ಟರಲ್ಲೇ ಆ ಒಂದು ಬೀಜ ನೆಲೆ ನಿಂತು ಸೃಷ್ಟಿ ಮಾಡಿತ್ತಲ್ಲ ಒಂದು ಪುಟಾಣಿ ಕಾಡು, ಅಲ್ಲಿ ಅವರು ತಮ್ಮ ಒಂಟೆಗಳನ್ನೆಲ್ಲ ಆ ಮರಕ್ಕೆ ಕಟ್ಟಿ ಹಾಕಿ ತಾವು ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದ್ರು. ಹಾಗೇನೆ ಕೆಲವು ದಿನಗಳವರೆಗೇನೆ ಅವರು ಅಲ್ಲಿ ವಿಶ್ರಾಂತಿನ ತಗೊಂಡ್ರು. ತಾವು ತಂದಿದ್ದ ಬುತ್ತಿನ ತಿನ್ಕೊಂಡು ಆ ಕೊಳದಲ್ಲಿದ್ದ ನೀರನ್ನ ಕುಡಿತಾ ಅವರು ಅಲ್ಲೇ ಹಾಯಾಗಿದ್ರು. ಹೀಗೆ ಕೆಲವು ದಿನಗಳ ನಂತರ ಅವ್ರು ಏನ್ ಮಾಡಿದ್ರು, ತಮ್ಮ ಪ್ರಯಾಣನ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಕೊಳದಲ್ಲಿರೋ ನೀರನ್ನ ಅವರು ತಮ್ಮ ಜೊತೆಗೆ ತಗೊಂಡ್ರು. ಎಷ್ಟು ರುಚಿಯಾಗಿದೆ ಅಂತ ತಗೊಂಡು, ಹಾಗೆ ತಾವು ಮರಕ್ಕೆ ಕಟ್ಟಿದ್ದ ಒಂಟೆಗಳ್ನ ಕೂಡ ಬಿಚ್ಕೊಂಡು ಅದನ್ನ ತಮ್ಮ ಜೊತೆ ಕರ್ಕೊಂಡೋದ್ರು. ಹಾಗೆ ಹೋಗ್ತಾ ಒಂಟೆಗಳ ಮೇಲೆ ಈ ಮರದ ಬೀಜಗಳು ಉದುರಿದ್ವು. ಈ ಒಂಟೆಗಳು ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾರೋ ಪ್ರಯಾಣಿಕರು ಸಾಗಿದ ದಾರಿನಲ್ಲೆಲ್ಲ ಬೀಜಗಳು ಬಿದ್ದು ಕೆಲವೇ ತಿಂಗಳುಗಳಲ್ಲಿ ಅವು ಕೂಡ ಸಸಿಯಾಗಿ ಕೆಲವು ವರ್ಷಗಳ ನಂತರ ಮರವಾಗಿ ಬೆಳೆದು 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 ಅಲ್ಲಿ ಮರುಭೂಮಿ ಆಗಿದ್ದಂತ ಆ ಪ್ರದೇಶ ಅರಣ್ಯವಾಗಿ ಮಾರ್ಪಡ್ತು. ಆಗ ಏನಾಗುತ್ತೆ, ಆ ಸಣ್ಣ ಸಣ್ಣ ಉಳಿದ ಬೀಜಗಳು ಇದ್ವಲ್ಲ ಅವು ನಾಶದ ಕಡೆಗೆ ಹೊರಟಿದ್ವು, ಉಳಿದಲ್ಲೇ ಉಳಿದು. ಏನಂತೀರಾ? ನಿಮ್ಗೇನ್ ಅನ್ಸುತ್ತೆ? ನಮಸ್ಕಾರ. ಎಷ್ಟು ಜನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು. ಮಾತಿನ ಮೂಲಕ ವ್ಯಕ್ತ ಮಾಡಿದ್ರೆ ಹೆಚ್ಚು ಒಳ್ಳೆಯದು. ಒಂದು ಸಣ್ಣ ಬೀಜದಿಂದ ಕಾಡಿನ ನಿರ್ಮಾಣವಾದದ್ದು ಬಹಳ ಖುಷಿ ಅನ್ನಿಸ್ತ್ರಿ. ಮರುಭೂಮಿಯೊಳಗ ಅದ್ರ ತೇವಾಂಶ ನೀರಿನ ಪ್ರಮಾಣ ಕಡಿಮೆ ಇರ್ತೈತಿ. ಅಂತದ್ರಲ್ಲಿ ಈ ಕಥೆಯೊಳಗ ಆ ಒಂದು ಸಣ್ಣ ಬೀಜದಿಂದ ಅಷ್ಟೆಲ್ಲಾ ತೇವಾಂಶ ಆದದ್ದು, ಆಮೇಲೆ ಕಾಡು ಬೆಳೆದದ್ದು ಕೇಳಿ ಬಹಳ ಖುಷಿ ಅನ್ನಿಸ್ತ್ರಿ. ಥ್ಯಾಂಕ್ ಯು. ಅಲ್ಲ, ಇದೆಲ್ಲ ಸೃಷ್ಟಿ ಮಾಡಿರುವಂತ ರೋಸ್ಮೆರಿ ಫಿಲಿಪ್ಸ್ ಅವ್ರಿಗೆ ಈ ಕ್ರೆಡಿಟ್ ಹೋಗ್ಬೇಕು. ಹೇಳಿ, ನಾವೇನ್ ಮತ್ತೆ ಮಾತಾಡ. ಬೀಜ ರೀ, ಅದು ಸಣ್ಣ ಬೀಜ ತನ್ನ ದೃಢ ನಿರ್ಧಾರದಿಂದನೇ ತನ್ನ ಬೆಳವಣಿಗೆಯನ್ನ ಕಾಣ್ಕೊಂತು ಅಂತ. ಹೌದು ಹೌದು. ಹಲೋ ಮೇಡಮ್. ಹಲೋ. ಹೇಳ್ರಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಮೊದಲನೇದಾಗಿ ವಾಚನ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರಿ. ಪ್ರತಿಯೊಂದು ಒಂದು ಅನುಕರಣೆಯಲ್ಲಿ ಹೇಳಿರೋದು ಬಹಳ ನಂಗೆ ಇಷ್ಟ ಆಯ್ತು. ಅದ್ರ ಜೊತೆಗೆ ಒಂದು ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಯಾವಾಗ್ಲೂ ನಾವು ಮಾತಾಡಬಾರ್ದು ಮೇಡಮ್. ಇವಾಗ ಆ ರೀತಿ ಮಾತಾಡಿದ್ದವ್ರು ಇದ್ದಾಗನೂ ಸಹಿತ ಇನ್ನೊಬ್ರು ಬೆಳೆಯಕ್ಕೂ ಒಂದು ಅವಕಾಶನೂ ಇರ್ತದೆ ಅನ್ನೋದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಸರ್ ಮೇಡಮ್ ಕಥೆಯಲ್ಲಿ. ಅಂದ್ರೆ ಆ ಒಂದು ಬೀಜ ತನ್ನ ಪಾಡಿಗೆ ತಾನೇ ಇದ್ದಿದ್ರೆ ಇಷ್ಟೊಂದು ಗಿಡಗಳು ಆಗ್ತಿರ್ಲಿಲ್ಲ ಒಂದು ಬೀಜದಿಂದ. ಅದನ್ನು ವ್ಯಕ್ತಪಡಿಸಿದ್ದು ತುಂಬಾ ಚೆನ್ನಾಗಿದೆ ಮೇಡಮ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ವಾಚನ ಮಾಡಿದ ಶೈಲಿ ತುಂಬಾ ಇಷ್ಟ ಆಯ್ತು ಅಕ್ಕ. ನನ್ಗೆ ನೋಡ್ದೇನೆ ಹೆಂಗೆ ಪಟ್ 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 ಅಂತ ಹೇಳಿದ್ರಿ. ಆಮೇಲೆ ಯಾವುದೇ ಒಂದು ಸಣ್ಣ ವಸ್ತುವಿಗೂ ನಾವು ಬೆಲೆ ಕೊಡ್ಬೇಕು. ಆ ಒಂದ್ ಸಣ್ಣ ಬೀಜ ಇರದೇ ಇದ್ರೆ ಇದೇನ್ ಬಿಡು ಒಂದ್ ಬೀಜ ಅಂತ ನಾವು ತಾತ್ಸಾರ ಮಾಡಿದ್ರೆ ಇಡೀ ಅರಣ್ಯವನ್ನ ನಾವು ನೋಡಕ್ ಆಗ್ತಿರ್ಲಿಲ್ಲ ಅಕ್ಕ.
ಹೌದು. ಕಥೆ ಶೈಲಿ ತುಂಬಾ ಚೆನ್ನಾಗಿದೆ. ಆ ಶೈಲಿ ಆ ಕಥೆಗೆ ಮತ್ತಷ್ಟು ಜೀವ ತುಂಬಿದಂಗೆ. ಅಂದ್ರೆ ಏನೇ ಒಂದು ಕೆಲಸ ಅಥವಾ ಒಂದು ದೃಢ ಸಂಕಲ್ಪ ಇದ್ರೆ ಏನಾದ್ರೂ ಸಾಧಿಸಬಹುದು ಅನ್ನೋದು ಈ ಕಥೆಯಿಂದ ಗೊತ್ತಾಯ್ತು. ಥ್ಯಾಂಕ್ ಯು. ಮೇಡಮ್, ಕತೆ ತುಂಬಾ ಚೆನ್ನಾಗಿತ್ತು. ನಂಗೆ ರೋಸ್ ಮೇರಿ ಅವರ ಜೀವನಕ್ಕೂ ಈ ಕತೆಗೂ ಹೊಂದಾಣಿಕೆ ಅಂತ ಅನ್ಸ್ತು. ಅಂದ್ರೆ ಅವ್ರದ್ದು ಪಾಸಿಟಿವ್ನೆಸ್ ಕಥೆಲ್ಲೂ ಕಾಣಿಸ್ತಾ ಇತ್ತು. ಬದುಕನ್ನ ಕಟ್ಕೊಳಕ್ಕೆ ಅದು ನಮ್ಮಿಂದಾನೇ ಸಾಧ್ಯ ಅಂತ ಈ ಕತೆ ಹೇಳ್ತು ಅಂತ. ಹೌದು, ಸರಿಯಾಗಿ ಗುರ್ತಿಸಿದೀರಾ ನೀವು ಕೂಡ. ನನಗೂ ಹಾಗೆ ಅನ್ನಿಸ್ತದು. ಮ್ಯಾಮ್, ಆಕ್ಚುಲಿ ತುಂಬಾ ಚೆನ್ನಾಗಿ ವಾಚನ ಮಾಡಿದಿರಿ. ನಾನು ಈ ಕಥೆನ ಕೇಳಿದ್ದೀನಿ, ಇಂಗ್ಲಿಷ್ ಅಲ್ಲಿಯೂ ಕೇಳಿದ್ದೀನಿ. ಒಂದು ಸುಂದರವಾದ ವಿಚಾರ ಇದರಲ್ಲಿ, ಈ ಕಥೆಯಲ್ಲಿ ಏನಂದ್ರೆ ಮಕ್ಕಳ ಇದು ಈಗಿನ ಪರಿಸ್ಥಿತಿ ಅದೊಂಥರ ಬೀಜ ತರ. ಒಂದು ಬೀಜದಕ್ಕೆ ನಾವು ಹೋಲಿಸ್ಬೋದು ಮಕ್ಕಳನ್ನ. ಆ ಮಕ್ಕಳು ಮತ್ತೆ ಅವರ ಬೆಳವಣಿಗೆ ಹಂತಕ್ಕೆ ಹೋದ್ಮೇಲೆ ಮತ್ತೆ ಆ ಬೀಜ ಪರಿಪಕ್ವವಾಗಿ ಹಣ್ಣಾಗಿ ಮರವಾಗಿ ಹಣ್ಣಾಗಿ ಬೆಳೆದು ಫಲ ಕೊಡುವಂತದ್ದಲ್ವಾ. ಸೊ ಅದು ಒಂದು ರೀತಿಯಲ್ಲಿ ಈ ಕಥೆಯಲ್ಲಿ ತುಂಬಾ ಚೆನ್ನಾಗಿ ವ್ಯಕ್ತ ಆಗತ್ತೆ. ಮತ್ತೆ ಖಂಡಿತವಾಗಿ ಮಕ್ಕಳಿಗೂ, ಸಣ್ಣ ಮಕ್ಕಳಿಗೆಲ್ಲ ಇದ್ರು ಅಟ್ಲೀಸ್ಟ್ ಆ ಬೆಳೆಯುವ ಮಕ್ಕಳಿಗೆ ಇದು ಒಂದು ಪೂರಕವಾದ ಕಥೆ ಅಂತ ಅನ್ಬೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು ಎಲ್ಲ ಹೇಳಿದ್ದಾರೆ, ಕಥೆಯ ವಾಚನ ಅಥವಾ ಹೇಳುದು ಅಥವಾ ಎರಡರ ಮಿಶ್ರ ಶೈಲಿ ಬಹಳ ಸರಿಯಾಗಿನೇ ಇತ್ತು, ಬಹಳ ಚೆನ್ನಾಗಿತ್ತು ಕೂಡ. ಧನ್ಯವಾದಗಳು. ನಾನು ಇನ್ನೊಂದು ಮುಖ್ಯವಾದ ಅಂಶ ಈ ಎಲ್ಲರಿಗೂ ಗಮನಕ್ಕೆ ತರಬೇಕು. ಇದು ಮೂಲತಃ ಇಂಗ್ಲಿಷ್ ಭಾಷೆಯಲ್ಲಿ ಇದ್ದ ಕಥೆ. ನಾನು ಅದನ್ನು ಓದಿದ್ದೀನಿ ಕೂಡ. ಕನ್ನಡದಲ್ಲಿ ನೀವು ಅನುವಾದ ಮಾಡಿದ್ದೀರಿಯಲ್ಲ, ತುಂಬಾ ಸಮರ್ಥವಾಗಿ ಅನುವಾದ ಮಾಡಿದ್ದೀರಾ. ಇದು ಕನ್ನಡದ್ದೇ ಕಥೆ ಅನ್ನುವಷ್ಟು ಮಟ್ಟಿಗೆ ಅಲ್ಲಿ ಒಂದು ಸಹಜತೆ ಇದೆ ಅನ್ನೋದು ಅಥವಾ ಈ ಸಭೆ ಗಮನಕ್ಕೆ ತರಬೇಕಾಗಿತ್ತು. ಇದನ್ನು ನಾವೆಲ್ಲರೂ ಗಮನಿಸ್ಬೇಕು. ಯಾಕಂದ್ರೆ ನಾವು ಸಾಕಷ್ಟು ಅನುವಾದಗಳನ್ನು ಮಾಡ್ಕೊಳ್ತಾ ಇರ್ತೀವಿ, ಕಥೆ ಇರ್ಲಿ ಅಥವಾ ಇನ್ಯಾವುದಾದ್ರೂ ಇರ್ಲಿ. ಮೂಲ ಕಥೆಯ ಸೊಗಡನ್ನು ಇಟ್ಕೊಂಡು ಅಲ್ಲಿನ ಒಂದು ಕಥೆಯೊಳಗಿನ ಚೈತನ್ಯ, ಭಾಷಾ ಚೈತನ್ಯ, ವಸ್ತು ಚೈತನ್ಯ ಅದೆಲ್ಲದು ಅನುವಾದ ಆಗ್ತಾ ಇರುವ ಭಾಷೆಯಲ್ಲಿ ತರೋದು ಕೂಡ ಒಂದು ದೊಡ್ಡ ಸವಾಲು. ಅದನ್ನು ತಾವು ಚೆನ್ನಾಗಿ ನಿರ್ವಹಿಸಿದ್ದೀರಿ. ಧನ್ಯವಾದಗಳು. ತಾವು ಮಾತಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ. ಇದು ಸುಮಾರು ಒಂದು 8-10 ವರ್ಷದ ಹಿಂದೆ ನಾ ಅನುವಾದ ಮಾಡಿದ್ದನ್ನ. ಅವಾಗ ಅನುವಾದ ಮಾಡ್ಬೇಕಾದಾಗ ನನಗ ಅನ್ಸಿದ್ದು, ಬೀಜದ ಬಗ್ಗೆನೂ ಇವರು ರೋಸ್ಮೇರಿ ಫಿಲಿಪ್ಸ್ ಅನ್ನೋರು ಕತೆ ಬರೆದಿದ್ದಾರಲ್ಲ, ಒಂಥರ ಆಶ್ಚರ್ಯ ಅನ್ಸಿತ್ತು, ಇಷ್ಟನೂ ಆಗಿತ್ತು, ಒಂಥರ ಹೊಸತನ ಅನ್ಸಿತ್ತು ನನಗೆ. ಅವಾಗ ಅದೊಂಥರ ಖುಷಿ. ಅದು ಅಂದ್ರೆ ಏನ್ ಇಂಗ್ಲಿಷ್ ನಲ್ಲಿರೋದು ಕನ್ನಡಕ್ಕೆ ಬರ್ಬೇಕು ಅನ್ನೋದು ಒಂದೇ ತಲೆನಲ್ಲಿ ಇತ್ತು ಆಗ ಮಾಡಿದಾಗ. ಇವತ್ತಿನ ಓದಿಗೆ ನಾನು ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇದು ಒಂದು ಬೀಜವನ್ನ ಇಟ್ಕೊಂಡು ಎಷ್ಟೊಂದು ಒಳಸುಳಿವುಗಳು ನನಗೆ ಹೊಳೆದ್ವು ಅಂದ್ರೆ, ಇದು ಬರೀ ಮಕ್ಕಳ ಮನಸ್ಸು ಅಂತಾನೂ ಇಲ್ಲ. ನಾನು ಇದನ್ನ ಗಂಡಿನ ರೂಪದಲ್ಲೂ ನೋಡಿದೆ, ಹೆಣ್ಣಿನ ರೂಪದಲ್ಲೂ ನೋಡಿದೆ, ಮಗುವಿನ ರೂಪದಲ್ಲೂ ನೋಡಿದೀನಿ. ಅದೇ ರೀತಿ ಈ ಬೇರೆ ಬೀಜಗಳನ್ನ ಹೋಲಿಸ್ಕೊಂಡಾಗ ಈ ಸಮಾಜದ ರೂಪದಲ್ಲೂ ಕೂಡ ಕಾಣುತ್ತಿದ್ವು. ಇಷ್ಟೆಲ್ಲ ರೂಪ ಈ ಒಂದು ಕತೆಗಿದೆ ಅಂತ ನನಗನ್ನಿಸ್ತು. ಈಗ ಸುಮ್ನೆ ಒಂದು ಉದಾಹರಣೆ ಕೊಡೋದಾದ್ರೆ, ನಾನು ಹೆಣ್ಣಾಗಿರೋದ್ರಿಂದ ಮೊದಲು ಹೆಣ್ಣಿನ ದೃಷ್ಟಿಯಿಂದಾನೇ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಈಗ ಒಂದು ಹೆಣ್ಣು ಮದುವೆ ಆಗಿ ಒಂದು ಹೊಸ ಮನೆ, ಗಂಡನ ಮನೆ ಅನ್ನೋ ಒಂದು ಜಾಗಕ್ಕೆ ಬಂದಾಗ, ಅದು ಖಂಡಿತ ಮರುಭೂಮಿ ಅಲ್ಲ, ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಆದ್ರೆ ಹೊಸ ಜಾಗ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಆಕೆ ನೆಲೆ ನಿಲ್ಲಬೇಕು ಅಂತ ಅಂದ್ರೆ ಎಷ್ಟು ದೃಢವಾಗಿ ಇರ್ಬೇಕು ಆಕೆ. ಆ ದೃಢತ್ವ ಇದ್ರೆ ಮಾತ್ರ ಆ ಮನೆಯಲ್ಲಿ, ಹೋಗಿದ್ ಮನೆಯಲ್ಲಿ ಬೇರುಗಳನ್ನ ಬಿಟ್ಕೊಂಡು ರೆಂಬೆ ಚಾಚಿ ಹೂವು ಹಣ್ಣು ಕೊಟ್ಟು ನೆರಳನ್ನ ಕೊಡೋದು, ಇದೆಲ್ಲ ಸಾಧ್ಯತೆ ಇದೆ ಅಂತ ನನಗೆ ಮೊದಲು ಬಂದಿದ್ದ ಆಲೋಚನೆ ಇದ್ದು. ಈ ಕಥೆನ ನಿನ್ನೆ ನಾನು ಮತ್ತೆ ಇನ್ನೊಂದ್ಸಲ ಓದ್ಕೊಂಡಾಗ. ಇನ್ನೊಂದು ಎರಡನೇದು, ಒಂದು ಗಂಡಾಗಿ ನೋಡಿದಾಗ ಒಬ್ಬ ಗಂಡು ಒಂದು ಕಡೆ ನೆಲೆ ಯಾಕಂದ್ರೆ ಈಗ ಹೆಣ್ಮಕ್ಳು ನೌಕರಿ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಅದೆಲ್ಲ ಸರಿನೇ. ಬಟ್ ಈ ಒಂದು ವಾತಾವರಣ ಇಲ್ದಿರೋಕ್ ಮುಂಚೆ ಒಬ್ಬ ಗಂಡು ತನ್ನ ಬೇರನ್ನ ಇಳಿಬಿಟ್ಟು ಅಲ್ಲಿ ತಾನು ಉಳಿದ ಎಲ್ಲರೂ ಆಶ್ರಯದಾತನಾಗಿ ನಿಲ್ಬೇಕು ಅಂದ್ರೆ ಆತನಲ್ಲಿ ಒಂದು ದೃಢ ಸಂಕಲ್ಪ ಇರ್ಬೇಕಾಗುತ್ತೆ. ಅದು ನನಗೆ ಇಲ್ಲಿ ಕಾಣಿಸ್ತು.
ಇನ್ನು ಮಗುವಿನ ಮಟ್ಟದಲ್ಲಿ ಬಂದಿದ್ದು ಅಂತ ಹೇಳ್ಬೇಕಂದ್ರೆ ಖಂಡಿತವಾಗಿಯೂ ಇಲ್ಲಿ ನನಗೆ ರೋಸ್ಮೆರಿ ಫಿಲಿಪ್ಸ್ ಅವರು ಆಪ್ತ ಆದ್ರು. ಯಾಕೆಂದ್ರೆ ಅವರು ತಮ್ಮ 4ನೇ ವಯಸ್ಸಿನಲ್ಲಿ ಹಾಡಿದ್ರು. ಅವ್ರು ಹೇಳೋ ಪ್ರಕಾರ ಅನೇಕ ಕಾರಣದಿಂದ ಅವರು ವೇದಿಕೆಗೆ ಬರಕ್ ಆಗ್ಲೇ ಇಲ್ಲ. ಅವ್ರು ಇಷ್ಟೆಲ್ಲ ಸೃಜನಶೀಲರಾಗಿದ್ದು ಕೂಡ ಬರವಣಿಗೆ, ಸಂಗೀತ, ಚಿತ್ರಕಲೆ ಇತ್ಯಾದಿ ಇದ್ರಲ್ಲೆಲ್ಲ ಆಸಕ್ತಿ ಇದ್ದುಕೊಂಡು ಕೂಡ ಅವ್ರು ಹೇಳೋ ಪ್ರಕಾರ ತುಂಬಾ ಲೇಟ್ ಆಗಿ ನಾನು ವೇದಿಕೆಗೆ ಬಂದೆ ಅಂತ ಹೇಳ್ತಾರೆ ಅವರು. ಈ ಸಂಗೀತ ಪ್ರಪಂಚದಲ್ಲಿ ಕಾಣಿಸ್ಕೊಳಕ್ ಶುರು ಮಾಡಿದೆ ಅಂತ. ಅಂದ್ರೆ ಮಗುವಿನ ದೃಷ್ಟಿಯಿಂದ ನಾನು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಆ ಒಂದು ವ್ಯಕ್ತಿತ್ವ, ಅದು ಬೀಜ, ಒಳಗಿನ ಒಂದು ಚೈತನ್ಯದಲ್ಲಿ ಏನ್ ಆಗ್ಬೇಕು ಅಂತ ಇರುತ್ತೋ ಅದು ಹೇಗೋ ಅದು ಆಗುತ್ತೇನೋ, ಆ ಶಕ್ತಿ ಇದೆ ಆ ಚೈತನ್ಯಕ್ಕೆ ಅಂತ ನನಗನ್ನಿಸ್ತು. ಹಾಗೆ ಅವರು ಒಂದು ಸಾಲು ಇಲ್ಲಿ ಉಲ್ಲೇಖ ಮಾಡ್ತಾರೆ, ಅದು ಬಹಳ ನನ್ಗೆ ಇಷ್ಟ ಆಗಿದ್ದು. ಅದೊಂದು ಓದ್ತೀನಿ. ನದಿಯ ಮೇಲಿರುವ ದೋಣಿಯ ಮೇಲೆ ಕುಳಿತು ಹಾಡುತ್ತಿದ್ದಾಗ ನನ್ನ ಹಾಡಿನ ಧ್ವನಿ ನೀರನ್ನು ದಾಟಿ ಸುತ್ತಮುತ್ತಲಿನ ದ್ವೀಪಗಳವರೆಗೆ ಕೇಳಿಸುತ್ತಿತ್ತು ಮತ್ತು ಅಲ್ಲಿಂದ ಚಪ್ಪಾಳೆಗಳ ಶಬ್ದ ಬರುತ್ತಿತ್ತು. ಅಂದ್ರೆ ನೋಡಿ, ಅವರು ಚಪ್ಪಾಳೆಗೆ ಅಂತಾನೆ ಅಲ್ಲಿ ಹೋಗಿದ್ದಲ್ಲ, ಅವ್ರು ಏನು ಆಸಕ್ತಿ ಇತ್ತು ಅವ್ರಿಗೆ ಅದನ್ನೇ ಮಾಡ್ತಾ ಹೋದ್ರು ಅವರು ನಿರಂತರ. ಕೊನೆಗೆ ಅವ್ರು ಹೇಳ್ತಾರೆ, ನಂದೇ ಒಂದು ಗಿಟಾರ್ ತಗೊಂಡಾಗ ನನಗೆ ನಿಜವಾದ ಆಸಕ್ತಿ ಬಂತು ಅಂತ. ಅಷ್ಟೊತ್ತಿಗೆ ಅವ್ರಿಗೆ ಆ ಗಂಟ್ಲಲ್ಲಿ ಇಲ್ಲಿ ಉಬ್ಬಿರುತ್ತಲ್ಲ ಅದು ಅದ್ರದ್ದೆಲ್ಲ ತೊಂದ್ರೆ ಇತ್ತು ಅನ್ಸುತ್ತೆ. ಅದನ್ನ ನೀಗಿಸ್ಕೊಂಡಾಗ ಅವ್ರಿಗೆ 21ನೇ ವರ್ಷಕ್ಕೆ ಅದನ್ನೆಲ್ಲ ತೆಗೆಸ್ಕೊಂಡು ಎಲ್ಲ ಆರಾಮಾಗ್ತಾರೆ. ಅವಾಗಿಂದ ನಿಜಕ್ಕೂ ನಾನು ಇದ್ರಲ್ಲಿ ಏನಾದ್ರು ಮಾಡ್ಲೇಬೇಕು ಅನ್ನೋ ಒಂದು ದೃಢತೆ ಬಂತು ಅಂತ ಹೇಳ್ತಾರೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನಮ್ಮ ಮಕ್ಕಳಲ್ಲೂ ಕೂಡ ಈಗ ಆಡಾನೆ ಕಥೆನೂ ಇದಕ್ಕೆ ಬಹಳ ಚೆನ್ನಾಗಿ ಅಪ್ಲೈ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಇರ್ಲಿ ಅಥವಾ ಮಗು ಅಂತಾನೆ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಅಂದ್ರೂ ಕೂಡ ಯಾರೇ ಆದ್ರೂನು ನಾವ್ ಏನಿರ್ತೀವಿ ಅದನ್ನ ಬಿಟ್ಟು ಬೇರೆದನ್ನ ಹೇರಿಸ್ಕೊಳ್ಳಲ್ಪಟ್ಟಾಗ ಆಡಾನೆ ಕಥೆನೇ ಆಗುತ್ತೆ ನಮ್ದುನು. ಬಟ್ ಅದೇ ಹೊತ್ತಿಗೆ ಈ ಬೀಜದಲ್ಲಿರೋ ಒಂದು ದೃಢತೆ ಒಂದು ವ್ಯಕ್ತಿತ್ವದಲ್ಲಿ ಇದ್ದಾಗ ಆವಾಗ ಅದು ಆಡಾನೆ ಆಗಲ್ಲ. ಆ ಬೀಜದ ರೀತಿಯಿಂದ ಹೆಮ್ಮರವಾಗಿ ಬೆಳೀತಾರೆ ವ್ಯಕ್ತಿತ್ವಗಳು ಬೆಳೆಯುತ್ತವೆ ಹಾಗೆ. ಸೊ ಅದಕ್ಕೆ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ದು ಏನು ಅಂದ್ರೆ, ನಾವು ಒಳ್ಳೆ ವಿಚಾರಗಳನ್ನ, ಒಳ್ಳೆ ಆಶಯಗಳನ್ನ ಒಂದು ಇದನ್ನೆಲ್ಲ ಮೈಗೂಡಿಸ್ಕೊಂಡಾಗ ನಮ್ಮ ಬೇರು ಹೇಗೆ ನೀರಿನ ಆಳಕ್ಕೆ ಹೋಗಿ ಬರಡಾಗಿರೋ ಕಡೆ ತೇವಾಂಶ ಅಂತ ತರುತ್ತೆ ಅಲ್ವಾ, ಎಷ್ಟು ಜನಕ್ಕೆ ನಾವು ಒಂದು ಮರ ಆಶ್ರಯ ಕೊಡುತ್ತೆ, ನಮ್ಮ ವ್ಯಕ್ತಿತ್ವಗಳು ಹಾಗೆ ಅರಳಿದ್ರೆ ಎಷ್ಟು ಸುಂದರವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅನ್ಸುತ್ತೆ. ನಾವು ದೊಡ್ಡವರಾಗಿ ಅದನ್ನ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಅಳವಡಿಸ್ಕೊಂಡಾಗ ನಮ್ಮ ಮಕ್ಕಳಿಗೆ ಅದನ್ನ ತಲುಪ್ಸಕ್ ಸಾಧ್ಯ ಅಂತ ನನಗನ್ನಿಸ್ತು. ಈ ಕಥೆಯಿಂದ ಇದೆಲ್ಲ ನೆನ್ನೆ ಹುಟ್ಕೊಂಡಿದ್ದ ವಿಚಾರಗಳು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದ. ಚೆನ್ನಾಗಿತ್ತು, ಚೆನ್ನಾಗಿತ್ತು. ನನಗೆ ಮುಖ್ಯವಾಗಿ ಇಲ್ಲಿ ಭರವಸೆ ಅಂದ್ರೆ ಎಲ್ಲ ಗುಂಪಲ್ಲಿದ್ರೆ ಆಗುತ್ತೆ ಅಥವಾ ಒಂದು ಧೈರ್ಯ ತುಂಬುತ್ತೆ. ಅದಕ್ಕಿಂತ ನಾನು ಒಂಟಿಯಾಗಿದ್ರು ನನ್ನ ವಿಚಾರ ಸರಿ ಇದ್ರೆ, ನಾ ಸಹಜವಾಗಿ ಇದ್ರೆ ಅವಾಗ ಅದು ಪಸರಿಸುತ್ತೆ. ಆಮೇಲೆ ಅದು ಏನ್ ಆಗ್ಬೇಕು, ಆ ರಿಸಲ್ಟ್ ಖಂಡಿತ ಅದಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಉದಾಹರಣೆ, ಒಂದು ಶಿಕ್ಷಕ ಆಗ್ಬಿಟ್ಟು ಯೋಚನೆ ಮಾಡಿದಾಗ, ಹೌದು ನಾನ್ ಸರಿಯಾದ ರೀತಿಯಲ್ಲಿ ನಾನು ಕಲಿಸ್ಬೇಕಂತ ಒಂದು ಹಠ ಇದ್ದಾಗ ಅದು ಏನಾಗ್ಬೇಕು ಅದು ಮಕ್ಕಳಲ್ಲಿ ಅದು ಉಂಟು ಮಾಡುತ್ತೆ. ಎಲ್ಲ ಶಿಕ್ಷಕ ಸರಿ ಇಲ್ವಾ ಅಂತ ಅನ್ನೋಕ್ಕಿಂತ ನಾನು ಅದೇ ಆ ತರ ಸಮಾಜ ಕ್ರಿಯೇಟ್ ಮಾಡುತ್ತೆ. ನಾನ್ ಸರಿ ಇದ್ದಾಗ ಅದು ಖಂಡಿತ ಅದು ಏನ್ ಮಾಡ್ಬೇಕು ಅದಾಗುತ್ತೆ. ಅದು ರಾಜಕೀಯ ಯೋಚನೆ ಮಾಡಿದಾಗ ನಾನು ರಾಜಕೀಯಕ್ಕೆ ಬಂದಿದ್ದೀನಿ, ನಾನು ಒಳ್ಳೆ ರೀತಿ ಸಮಾಜ ಸೇವೆ ಅಂತ ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಹಾಗೆ ಆಗುತ್ತೆ. ಎಲ್ಲ ರಾಜಕೀಯದ ಹಿಂಗೆ ಇರ್ಬೇಕು ಅಂತಂದಾಗ ಮತ್ತೆ ಕಾಪಿ ಪೇಸ್ಟ್ ಆಗ್ಬಿಡುತ್ತೆ. ಅದು ಆ ರೀತಿಯಲ್ಲಿ ಬಹಳ ಆಲೋಚನೆ ಹಚ್ಚುತ್ತಿದ್ದು. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕಥೆ ಮೇಡಮ್, ಧನ್ಯವಾದ. ನಂಗೊಂದ್ 2 ಮಾತು ಹೇಳಲಿಕ್ಕೆ ಆಸ್ಪದ ಕೊಟ್ರೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಫಸ್ಟ್ ಕತೆ ಹೇಳ್ತಾ ಇರುವಂತದ್ದು ಇದು ನಂಗೆ ಆಸ್ ಎ ವಿಜುವಲ್ ಆರ್ಟಿಸ್ಟ್, ಆಮೇಲೆ ಇಷ್ಟು ವರ್ಷ ನಾನು ಈ ಎಜುಕೇಶನ್ ಲೈನ್ ಅಲ್ಲಿ ಬಂದ ರೀತಿಯಲ್ಲಿ ನಾನು ಕೇಳಿಸ್ಕೊಂತ ಇರೋದು ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆಕ್ಚುಲಿ ಇವತ್ತು ಮೀಟಿಂಗ್ ಇದೆ ಅಂದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾನು ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಶಿಷ್ಯ. ಅವ್ರು ಯಾವಾಗಾದ್ರೂ ಅಂತ ಇದ್ರು, ಬೇರೆ ಯಾವುದೇ ಒಬ್ಬ ಕೆಲಸಗಾರ ಅವನು ಒಂದು ಕೆಲಸಕ್ಕೆ ಬರೋಕಿನ ಮುಂಚೆ ಅವನು ಎಷ್ಟು ಪ್ರಿಪೇರ್ ಮಾಡ್ಕೋತಾನೆ. ಆದ್ರೆ ನಾವು ಬೀಯಿಂಗ್ ಎನ್ ಟೀಚರ್ಸ್ ಹೋದ ವರ್ಷ ಮಾಡಿವಲ್ಲ ಅದೇ ಪಾಠ ಅದ, ಅದ್ರಾಗ ಏನದ,
ಮಾಡಿದ್ರೆ ಮುಗಿದೋಯ್ತು. 10 ವರ್ಷದಿಂದ ಮಾಡ್ಲಿಕ್ಕೆ ಆಗಂಗಿಲ್ಲೇನ್ ಇವತ್ತಿಂತ ಅನ್ನೋದನ್ನ ಬಿಟ್ಟು ಇವತ್ತಿನ ಮಕ್ಕಳಿಗೆ ನನ್ನ ಮುಂದೆ ಕೂತಿರುವಂತಹ 25 ಆಗಿರ್ಬೋದು 30 ಮಕ್ಕಳಿಗೆ ಅವರ ಒಂದು ಮನೋಭಾವನೆ ಅವರಿಗೆ ಹೆಂಗೆ ನಾನು ಪಾಠ ಮಾಡಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಆಡಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ನೋದು ನನ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಆ ಕತೆಗಳಾಗಿರ್ಬೋದು, ಆ ಕನ್ನಡ ಆಗಿರ್ಬೋದು, ಹೇಳೋ ರೀತಿ ಆಗಿರ್ಬೋದು, ಆ ಒಂದು ಕತೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಾಗಿರ್ಬೋದು, ಇವೆಲ್ಲ ತುಂಬಾ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಗೆ ಕತೆದು ಸಾರಾಂಶಕ್ಕೆ ಬರ್ತೀನಿ. ಮೇಡಮ್ ಹೇಳ್ದಂಗೆ ನನಗೆ ಫಸ್ಟ್ ಆಡು ಆನೆ ಮತ್ತೆ ಈ ಬೀಜದ್ದು ಕತೆ ಎರಡಕ್ಕೂ ಒಂದು ಸ್ವಲ್ಪ ಹೊಂದಾಣಿಕೆಯನ್ನ ಸೇರಿಸ್ತಾ ಹೋಗಬಹುದೇನೋ ಅಂತ ಅನ್ನಿಸ್ತು. ಒಂದು ಮಕ್ಕಳಿಗೆ ಹೆಂಗ್ ಹೇಳ್ಬೋದು ಅಂತ. ಯಾಕೆಂದ್ರೆ ಉದಾಹರಣೆಗೆ ನಾವು ಏನಾದ್ರೂ ಒಂದು ಮಗು ಕಂಡ ತಕ್ಷಣನೇ ಅವ್ನ್ ನೋಡು ಹೆಂಗಿದಾನೆ, ಅವನಂಗ್ ನೀನ್ ಹೆಂಗಿದ್ಯಾ, ಇದನ್ನ ನಾವು ತುಲನೆ ಮಾಡ್ಕೊಂಡು ಅಥವಾ ಅವನನ್ನ ಹೇಳಿ ಇವನನ್ನ ಕುಗ್ಗಿಸ್ತಾ ಮಾತಾಡ್ತಾ ಹೋಗ್ತೀವಾ ಅಂತ ಬೀಯಿಂಗ್ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಇದರಿಂದ ಎಷ್ಟು ಆ ಮಗುವಿನಿಗೆ ಹ್ಯಾಂಪರ್ ಆಗತ್ತೆ ಅನ್ನೋದು ನಾವು ಇಲ್ಲಿ ಆಡೋ ಆನೆ ಕಥೆಯಲ್ಲೂ ಕಾಣಿಸ್ಬೋದು. ಅದೇ ರೀತಿ ಇನ್ನೊಂದು ಮುಖದಲ್ಲಿ ಈ ಬೀಜದ ಕತೆ ಕೇಳಿದಾಗ ಮೇಡಮ್ ಆ ಬೀಜದ ಕತೆ ಹೇಳ್ತಾ ಇದ್ದಾಗ ನಾನು ಸೀದಾ ಫಸ್ಟ್ ಮರುಭೂಮಿಗೆ ಹೋದೆ, ಆಮೇಲೆ ಕಾಡಿಗೂ ಬಂದೆ ನಾನು. ಅಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಈ ಕೇಳ್ತಾ ಇರ್ಬೇಕಾದ್ರೆ ನನಗೊಂದಷ್ಟು ಆಲೋಚನೆಗಳು ಬಂದಿದ್ದು. ಆಡು ಆನೆ ಕಥೆಯಲ್ಲಿ ಅದೇ ನಿನ್ನ ತನವನ್ನ ನೀನು ಉಳಿಸ್ಕೋ ಅಂತ ಮಗುಗೆ ಹೇಳ್ಕೊಟ್ರೆ ಆ ಒಂದು ಕಾನ್ಫಿಡೆನ್ಸ್ ಪಾಸಿಟಿವ್ ಥಿಂಕ್ ಒಂದು ಆ ಮಗುನಲ್ಲಿ ಹುಟ್ಟಿಸ್ಬಹುದು ಅಂತ ನಂಗೆ ಅನ್ನಿಸ್ತು. ಇನ್ಯಾರೋ ರೀತಿ ಆಗೋ ಬದಲು ನಿನ್ನನ್ನ ನೀನ್ ನೋಡ್ಕೊ, ನಿನ್ನಲ್ಲಿ ಏನ್ ಪಾಸಿಟಿವ್ನೆಸ್ ಇದೆ ಅದನ್ನ ನೀನ್ ಇಟ್ಕೊಂಡು ಬೆಳೆದ್ರೆ ಯು ವಿಲ್ ಸಕ್ಸಸ್ಫುಲ್ ಆಗ್ತೀಯ ಅಂತ ಒಂದ್ ಕಡೆ. ಇನ್ನೊಂದು ಇಲ್ಲಿ ಈ ಬೀಜದ ಕಥೆಯಲ್ಲಿ ತಗೊಂಡಾಗ ವಿ ಸ್ಪೆಕ್ ಅಂತ ಹೇಳ್ತೀವಿ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರಂತೆ, ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಇನ್ ಎ ಸ್ಪೆಕ್ ಆಫ್ ಎ ಡಸ್ಟ್ ಅಂತ. ಅಂದ್ರೆ ಆ ಒಂದು ಧೂಳಿನ ಕಣದಷ್ಟೇ ಈ ಪ್ರಪಂಚದಲ್ಲಿ ಇರೋ ಆಲೋಚನೆ ಮಾಡಿದಾಗ ನಾನೊಂದು ಧೂಳಿನ ಕಣದಷ್ಟು ಅವನಷ್ಟೇನೆ ನಾನು ಅಂತ ಹೇಳ್ತಾ ಅವ್ರ ಮಾತುಗಳನ್ನ ಮುಂದುವರಿಸ್ತಾರಂತೆ. ಅದನ್ನ ಇಲ್ಲಿ ತಗೊಂಡಾಗ ಅಫ್ಕೋರ್ಸ್ ನಾವು ಒಂದೇ ಒಂದು ಕಣ, ಆದ್ರೆ ಅದನ್ನ ಎಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಅದರೊಳಗಿರುವಂತಹ ಶಕ್ತಿ ಹೆಂಗೆ ಕಾಣುತ್ತೆ ಅನ್ನೋದನ್ನ ಮಗುವಿಗೆ ಹೇಳಿದಾಗ ಅದರದ್ದು ಸ್ಥೈರ್ಯನ ಬೆಳೆಸಬಹುದು ಅಂತ ನನಗೆ ಈ ಕತೆ ಮುಖಾಂತರ ತಿಳಿಸ್ಕೊಟ್ಟಂಗಾಯ್ತು. ಆಮೇಲೆ ನನ್ನತನವನ್ನ ನಾನು ಉಳಿಸಿಕೊಳ್ಳುವುದು ಎಷ್ಟು ಮುಖ್ಯ ಅನ್ನೋದು ನನ್ಗೆ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಇವತ್ತು ಈ ಒಂದು ಕಥೆಯನ್ನ ಹೇಳಿ ನಮ್ಮನ್ನ ಇನ್ನೊಂದು ಕಡೆಯಿಂದ ನಮ್ಮ ಬಗ್ಗೆ ನಮ್ಮನ್ನ ಎಚ್ಚೆತ್ತುಕೊಳ್ಳಕ್ಕೆ ಒಂದು ಚಾನ್ಸ್ ಮಾಡಿಕೊಟ್ರಿ. ಆಮೇಲೆ ಒಂದು ಆಲೋಚನೆಯನ್ನ ಹುಟ್ಟಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್, ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಬೇರೆ ಬೇರೆ ದೃಷ್ಟಿಯಿಂದ ಮಹತ್ವದ ಖಾತೆಗಳಾಗಿದ್ವು. ಒಳ್ಳೆಯ ಆಯ್ಕೆ, 3 ಖಾತೆಗಳನ್ನ ಬಹಳ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಾಚನ ಕೂಡ ಅಷ್ಟೇ ಸಮರ್ಥವಾಗಿ ಬಂತು. ನಾವು ಈಗಾಗಲೇ ಒಳಗಡೆ ಚರ್ಚೆ ಮಾಡಿದ್ದೀವಿ. ನಮ್ಮ ವಾಚನ ಸಾಮರ್ಥ್ಯ ಅಥವಾ ಕಲೆಯನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಸಹಜವಾಗಿನೇ ಸಾಕಷ್ಟು ಒಳಗೆ ಅವಕಾಶಗಳಿದಾವೆ ಅನ್ನೋದನ್ನ ಆಗ್ಲೇ ನಾವು ಗಮನಿಸಿದೀವಿ ಕೂಡ. ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬಹಳ ಸಂತೋಷವಾಗುವ ರೀತಿಯಲ್ಲಿ ತಾವೆಲ್ಲ ತಮ್ಮ ಖಾತೆಗಳನ್ನು ಪ್ರಸ್ತುತಪಡಿಸಿದ್ದೀರಿ. 3 ಖಾತೆಗಳ ಒಟ್ಟು ಆಶಯವನ್ನ ಒಂದು ಮಾತಲ್ಲಿ ಹೇಳೋದಾದ್ರೆ, ನಮ್ಮ ಒಂದು ಚೈತನ್ಯಕ್ಕೆ, ನಮ್ಮೆಲ್ಲರಲ್ಲಿರುವ ಚೈತನ್ಯಕ್ಕೆ ತುಂಬಾ ಅಗಾಧವಾದ ಸೃಜನಶೀಲ ಶಕ್ತಿ ಇದೆ. ಎಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಅರಿವು ಅಂದ್ರೆ ಅದೇನೆ, ಆ ಅರಿವು ನಮ್ಮಲ್ಲಿ ಇದ್ರೆ ನಾವೆಲ್ಲರೂ ಸುಂದರವಾದ ಒಂದು ಬದುಕನ್ನ, ಒಟ್ಟು ಸಾಮೂಹಿಕ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದು ಸಾಹಿತ್ಯ ಮಾಡುವ ಕೆಲಸ, ಕಲೆ ಮಾಡುವ, ಯಾವುದೇ ಕಲೆ ಮಾಡುವ ಒಂದು ಪ್ರಭಾವ, ಪರಿಣಾಮ. ಅದಕ್ಕೆ ಆ ಚೈತನ್ಯಕ್ಕೆ ಮತ್ತೊಂದ್ಸರಿ ನಮಸ್ಕಾರ ಮಾಡ್ತಾ, ಮುಂದಿನ ನಾಳೆ ನಾಡ್ದು ಮತ್ತೆ ಒಂದು ಈ ರೀತಿಯ ಸಭೆ ಆಗತ್ತೆ. ಇದೇ ಒಂದು ಪ್ರಯಾಣ ಇಷ್ಟೇ ಸಮರ್ಥವಾಗಿ ಅಲ್ಲಿನೂ ಆಗತ್ತೆ ಅನ್ನೋ ಆಶಯದೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.